हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ಸ್ವಯಂ ಪ್ರಕಾಶ್ ಪ್ರಭುಗಳು ಎರಡು ವೇಗಗಳನ್ನು ಅವರು ಕಂಟ್ರೋಲ್ ಮಾಡಿದ್ರು, ಮನಸಾ ವೇಗ, ಕ್ರೋಧ ವೇಗ. ಇವತ್ತಿನ ಕ್ಲಾಸಲ್ಲಿ ನಾವು ಉಳಿದ ಮೂರು ವೇಗಗಳನ್ನು ನೋಡೋಣ. ಜಿಹ್ವಾ ವೇಗ, ಉದರ ವೇಗ ಮತ್ತೆ ಉಪಸ್ಥ ವೇಗ. ಸೊ ಕ್ವಿಕ್ ಆಗಿ ನಾವು ಇಷ್ಟು ತನಕ ಏನು ಕವರ್ ಮಾಡಿದ್ದೇವೆ ಅಂತ ಒಂದ್ಸಲ ನೋಡೋಣ. ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ, ದಯವಿಟ್ಟು ನಿಮ್ಗೆ ಕಂಡಾಗ ಹೇಳಿ. ಕಾಣಿಸ್ತಾ ಇದೆಯಾ ಪ್ರಭು? ಸೊ ಆರ್ ಯು ಏಬಲ್ ಟು ಸಿ ಮೈ ಸ್ಕ್ರೀನ್? ಸ್ಟಾರ್ಟ್ ಅಂತ ಬರ್ತಾ ಇದೆ ಬ್ರೋ, ಇನ್ನು ಶೇರ್ ಆಗಿಲ್ಲ ಬ್ರೋ. ಸ್ಟಾರ್ಟೆಡ್ ಸ್ಕ್ರೀನ್. ಎಸ್ ಎಸ್ ಬ್ರೋ, ಬಂದಿದೆ ಬ್ರೋ. ನಾವೆಲ್ಲ ಈ ಶ್ಲೋಕವನ್ನು ರಿಪೀಟ್ ಮಾಡೋಣ. ಎಲ್ಲರೂ ನನ್ನ ಜೊತೆ ರಿಪೀಟ್ ಮಾಡಿ. ವಾಚೋ ವೇಗಂ ಮನಸಾ ಕ್ರೋಧ ವೇಗಂ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋ ಜಿಹ್ವಾ ವೇಗಂ ಉದರಪಾರ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಾ ಸರ್ವಮಪಿಮಾಂ ಪ್ರತಿವಿಂಚ ಶಿಷ್ಯಾತ್. ಇದು ಶ್ಲೋಕ 1, ಉಪದೇಶಾಮೃತ. ಅಂದ್ರೆ ಯಾರು ಈ 6 ವೇಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ ಅವನು ಈ ಪೃಥ್ವಿಯ ಉದ್ದಕ್ಕೂ ಅವನು ಶಿಷ್ಯ ಮಾಡಲಿಕ್ಕೆ ಅರ್ಹತೆಯನ್ನು ಪಡಿತಾನೆ. ಇದು ಇದರ ಅನುವಾದ. ಸೊ ನಾವು ಮೊದಲನೆಯದಾಗಿ ನಾವು ನೋಡಿದ್ವಿ, ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಯನ್ನು ಹೊಂದಿರ್ತಾನೆ ಅವನು ಈ ವೇಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ. ಆಮೇಲೆ ನಾವು ನೋಡಿದ್ವಿ, ಕೆಲವು ವೇಗಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಮತ್ತು ಕೆಲವು ವೇಗಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬಾರ್ದು, ಅದನ್ನು ಸಹ ನಾವು ನೋಡಿದ್ವಿ. ಆಮೇಲೆ ವಾಚೋ ವೇಗಂ, ಮಾತನಾಡುವಂತಹ ವೇಗ. ಕೆಲವರು ಪ್ರಜಲ್ಪಗಳನ್ನು ಮಾಡ್ತಾರೆ, ಗ್ರಾಮ್ಯ ಕಥೆಗಳನ್ನು ಮಾತನಾಡ್ತಾರೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡುವ ಹಾಗೆ ಬ್ಲಾ 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 ಅಂತ ಬರ್ತಿದ್ದಾರೆ. ಆಮೇಲೆ ಬೇರೆಯವರ ಬಗ್ಗೆ ಅಸೂಯೆಯಿಂದ ಮಾತನಾಡುವುದು, ಈ ರೀತಿಯ ನಾನ್ಸೆನ್ಸಿಕಲ್ ಟಾಕ್ ಅಂತ ಹೇಳ್ತಾರೆ, ಯೂಸ್ಲೆಸ್ ನಾನ್ಸೆನ್ಸಿಕಲ್ ಟಾಕ್ ಅಂತ. ಇದು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆ ಪ್ರಗತಿಯನ್ನು ಹೊಂದಲಿಕ್ಕೆ ಯಾವುದೇ ರೀತಿಯಲ್ಲಿ ಸಹಾಯವನ್ನು ಮಾಡುವುದಿಲ್ಲ. ಆದ್ರೂ ಸಹ ಈ ರೀತಿಯ ಮಾತನಾಡ್ತಾನೆ. ವಾಚೋ ವೇಗಂ. ಇದನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದು? ಇದನ್ನು ಕ್ರೋಕಿಂಗ್ ಆಫ್ ಫ್ರಾಗ್, ಕಪ್ಪೆಗೆ ವಟ ವಟ ಅಂತ ಕೂಗ್ತಾ ಇರ್ತದೆ, ಅದಕ್ಕೆ ಹೋಲಿಸಲಾಗಿದೆ. ಸೊ ಕಪ್ಪೆ ಯಾವಾಗ ಆಗ್ತದೆ, ಅದು ಹಾವನ್ನು ಆಮಂತ್ರಣ ಮಾಡ್ತದೆ.
ಸೊ ಅದೇ ರೀತಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಆಫೀಸ್ ಅಲ್ಲಿ ಆ ಹುಡುಗಿಯ ಬಗ್ಗೆ ಮಾತನಾಡ್ತಾರೆ ಬೇರೆ ಬೇರೆ ವಿಷಯಗಳನ್ನು, ಆಮೇಲೆ ಆ ಹುಡುಗಿಗೆ ತಲೆನೋವು ಆಗ್ತಾ ಇದೆ. ಸೊ ಆಮೇಲೆ ನಾವು ನೋಡಿದ್ವಿ ಹೇಗೆ ಕೆಲವರು ಲೇಖನಗಳನ್ನು ಬರೀತಾರೆ, ಮಾಯಾವಾದ ಫಿಲಾಸಫರ್ಸ್, ನಿರಾಕಾರವಾದದ ಬಗ್ಗೆ, ಆಮೇಲೆ ಮೆಟೀರಿಯಲಿಸ್ಟಿಕ್ ಮೆನ್, ಭೌತಿಕ ಪುರುಷರ ಬಗ್ಗೆ, ಈ ರೀತಿಯ ನಾವೆಲ್ಸ್ ಗಳನ್ನು, ಕವನಗಳನ್ನು ಎಲ್ಲ ಅವರು ಬರೀತಾರೆ. ಇದು ಒಂದು ಎಕ್ಸ್ಟ್ರೀಮೆಂಟ್. ಮತ್ತೆ ಇನ್ನೊಂದು ಎಕ್ಸ್ಟ್ರೀಮೆಂಟ್ ಅಲ್ಲಿ ಮೋನಿ ಬಾಬಾ, ಈ ಬುದ್ಧಿಸ್ಟ್ ಅಥವಾ ಮಾಯಾವಾದಿಗಳು, ಅವರು ನಾವು ಏನನ್ನು ಮಾತನಾಡಬಾರ್ದು, ಆವಾಗ ನಮ್ಗೆ ಏನು ಯಾವುದೇ ರೀತಿಯ ಕರ್ಮ ಸಿಗುವುದಿಲ್ಲ ಅಂತ ಅವರು ಆಲೋಚನೆ ಮಾಡಿ ಸೆಲ್ಫ್ ಇಂಪೋಸ್ಡ್ ಸೈಲೆನ್ಸ್ ಅಂತ ಹೇಳ್ತಾರೆ, ಏನನ್ನು ಮಾತನಾಡುವುದಿಲ್ಲ, ಮೌನ ಮೌನ ಅಂತ. ಸೊ ಇದು ಸಹ ಇನ್ನೊಂದು ಎಕ್ಸ್ಟ್ರೀಮ್. ಈ ರೀತಿ ಸಹ ಮಾಡ್ಲಿಕ್ಕೆ ಇದ್ರಾಗೆಲ್ಲ ಏನ್ ಪ್ರಯೋಜನ ಇಲ್ಲ. ಇದು ಕೊಯ್ಟ್ಲೈಟ್ ಹಾಕೊಂಡು ಅದು mute ಅಯೋಗ್ಯನ ಮಾಡ್ಕೊಳ್ಳಿ. ಕೆಲ್ಸ ಅದು. ಏನ್ ಹೇಳುತ್ತೆ ಅದು? ಆದ್ರಿಂದ ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಇರುವಂತಹ ಉಪಾಯ ಅಂದ್ರೆ ಯಾವಾಗ್ಲೂ ಕೃಷ್ಣ ಕಥೆಯನ್ನು ಮಾತನಾಡುವುದು, ಕೃಷ್ಣನ ವೈಭವದ ಬಗ್ಗೆ, ಅವನ ದಿವ್ಯ ನಾಮಗಳ ಬಗ್ಗೆ ಸದಾಕಾಲ ಬೋಧನೆಗಳನ್ನು ಮಾಡುವುದು, ಬೇರೆಯವರಿಗೆ ಕೃಷ್ಣ ಕಥೆಯನ್ನು ಹೇಳುವುದು. ಇದನ್ನ ಈ ರೀತಿ ಮಾಡುವುದರಿಂದ ಒಬ್ಬನು ವಾಚೋವೇಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಸೊ ಆಮೇಲೆ ನಾವು ನೋಡಿದ್ವಿ ಪ್ರಹ್ಲಾದ್ ಮಹಾರಾಜರು ಹೇಗೆ ಅವರು ತನ್ನ ಗೆಳೆಯರಿಗೆ ಹೇಳ್ತಾರೆ, ಮೌನ ವ್ರತವನ್ನು ಪಾಲಿಸುವ ಬದಲು ಬೇರೆಯವರಿಗೆ ಬೋಧನೆಗಳನ್ನು ಮಾಡಿ ನಾವು ಅವರನ್ನು ಈ ಸಂಸಾರ ಚಕ್ರದಿಂದ ಹೊರಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಕೆಲವು ಕಾಗೆಗಳು ಇರ್ತವೆ, ಯಾವಾಗ್ಲೂ ಗಾರ್ಬೇಜ್ ಪ್ಲೇಸ್ ಅಲ್ಲೇ ಇರ್ತಾರೆ. ಆದ್ರೆ ಕೆಲವು ಹಂಸಗಳು ಅವರು ಆ ನೀರು ಮತ್ತೆ ಅದರಲ್ಲಿ ಹಾಲು ಮಿಶ್ರಣ ಆಗಿದ್ರೆ ಅದು ಹಾಲನ್ನು ಮಾತ್ರ ಹೀರ್ತದೆ. ಅಂದ್ರೆ ಹೇಳುವ ತಾತ್ಪರ್ಯ ಅಂದ್ರೆ ಪರಮಹಂಸ ಏನಿದೆ ಅದು ಯಾವಾಗ್ಲೂ ಸಾರವನ್ನು ಹೀರ್ತದೆ. ಆದ್ರೆ ಕಾಗೆಗಳು ಎಷ್ಟೇ ಈ ಉದ್ಯಾನವನ ಇರ್ಲಿ, ಅದು ಅಲ್ಲಿ ಗಾರ್ಬೇಜ್ ಎಲ್ಲಿದೆ ಅಲ್ಲಿ ಹೋಗಿ ಒಟ್ಟಾಗ್ತದೆ. ಅದರಿಂದ ಒಬ್ಬನು ಕಾಗೆ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬಾರ್ದು, ಹಂಸ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ನಾವು ನೋಡಿದ್ವಿ ಅನುವೃತ್ತಿ ಕಮೆಂಟ್ರಿಯಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ಅರ್ಜ್ ಟು ಸ್ಪೀಕ್, ಅರ್ಜ್ ಅಂಡ್ ಡಿಮಾಂಡ್ಸ್ ಆಫ್ ದ ಮೈಂಡ್, ಅರ್ಜ್ ಅಂಡ್ ಡಿಮಾಂಡ್ಸ್ ಆಫ್ ದ ಬಾಡಿ. ಇದು 3 ರೀತಿಯ ಭೌತಿಕ ಅರ್ಜಿಗಳು ಇರ್ತದೆ. ಸೊ ಅದೇ 6 ವೇಗಗಳನ್ನು ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆದ್ರೆ ಮನುಷ್ಯ ಜೀವನ ಏನಿದೆ ಅದು ತಪೋದಿವ್ಯ ಪುತ್ರ ಕಾಯೇನ ಸತ್ವಂ ಶುದ್ಧೇದ್ ಯಸ್ಮಾದ್. ಅಂದ್ರೆ ನಮ್ಮ ಮನುಷ್ಯ ಜನ್ಮ ಏನಿದೆ ಇದು ತಪಶ್ಚರ್ಯವನ್ನು ಮಾಡ್ಲಿಕ್ಕಾಗಿ ಇದೆ. ಅದನ್ನು ವಿರಳವಾದ ಮನುಷ್ಯ ಜನ್ಮವನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಆಮೇಲೆ ಎರಡನೇದು ಲಾಸ್ಟ್ ವೀಕ್ ಸ್ವಯಂ ಪ್ರಕಾಶ್ ಪ್ರಭುಗಳು ಅವರು ಮನಸಾವೇಗಂ ಇದರ ಬಗ್ಗೆ ಹೇಳಿದ್ದಾರೆ. ಅದರಿಂದ ನಾವು ಆರ್ಟಿಫಿಷಿಯಲಿ ಮನಸ್ಸನ್ನು ನೆಗೆಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಪಾಸಿಟಿವ್ ಕೃಷ್ಣ ಕಾನ್ಶಿಯಸ್, ಕೃಷ್ಣ ಪ್ರಜ್ಞಾ ಆಲೋಚನೆಗಳಿಂದ ಅದನ್ನು ತುಂಬಬೇಕು. ಇಲ್ದಿದ್ರೆ ಏನಾಗ್ತದೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಗ್ನಿಧರ ಅಂತ ಒಬ್ಬ ಯೋಗಿ, ಅವನು ಅಪ್ಸರೆಯ ಒಂದು ಆಂಕಲ್ ಬೆಲ್ ಕೇಳಿದಾಗ ಅವನು ಮೊದಲು ಒಂದು ಕಣ್ಣನ್ನು ಮಾತ್ರ ತೆಗಿತಾನೆ, ಆಮೇಲೆ ಅವನಿಗೆ ರಿಸ್ಟ್ರೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಅವನು ಸಂಪೂರ್ಣವಾಗಿ ಕಣ್ಣುಗಳನ್ನು ತೆಗೆದು ಅವನ ತಪಸ್ಸೇನಿದೆ ಭಂಗ ಆಗ್ತದೆ. ಸೊ ಅದೇ ರೀತಿ ಆದ್ರೆ ಯಾರು ಕೃಷ್ಣನ ಕೀರ್ತನೆಯ ಮೇಲೆ, ಕೃಷ್ಣನ ಕಥೆಯ ಮೇಲೆ ಅವನು ತನ್ನ ಮನಸ್ಸನ್ನು ಕೇಂದ್ರೀಕೃತಗೊಳಿಸ್ತಾನೆ, ಅವನು ಸುಲಭವಾಗಿ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯವಿದೆ. ಕೃಷ್ಣ ಸೂರ್ಯ ಸಮ ಮಾಯಾಹಯ ಅಂಧಕಾರ್, ಜಹಾನ್ ಕೃಷ್ಣ ತಹಾನ್ ನಹಿ ಮಾಯಾರ್ ಅಧಿಕಾರ್. ಸೊ ಕೃಷ್ಣ ಸೂರ್ಯ ಇದ್ದ ಹಾಗೆ, ಎಲ್ಲಿ ಸೂರ್ಯ ಇರ್ತಾನೆ ಅಲ್ಲಿ ಅಂಧಕಾರ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ನಾವು ನೋಡಿದ್ವಿ ಹೇಗೆ 5 ಇಂದ್ರಿಯಗಳು 5 ಕುದುರೆಗಳನ್ನು ರೆಪ್ರೆಸೆಂಟ್ ಮಾಡ್ತದೆ. ಆದ್ರೆ ಬುದ್ಧಿ ಏನು ಸ್ಥಿರವಾಗಿ ದೃಢವಾಗಿ ಇಲ್ಲದೆ ಇದ್ರೆ ಅದು ಮನಸ್ಸು ಆ ಬುದ್ಧಿಯನ್ನು ಎಳೆದು, ಆಮೇಲೆ ಇಂದ್ರಿಯಗಳು ಒಂದು ರೀತಿ ಒಂದೊಂದು ಕಡೆ ಒಬ್ಬನನ್ನು ಎಳೆದುಕೊಂಡು ಹೋಗ್ತದೆ. ಆವಾಗ ಆ ಗಾಡಿಯಲ್ಲಿ ಕುಳಿತಿರುವಂತಹ ಆ ಪ್ಯಾಸೆಂಜರ್ ಏನಿದ್ದಾನೆ ಅವನು ದಿಗ್ಭ್ರಮೆಗೊಳ್ತಾನೆ. ಆದ್ರಿಂದ ಇಂದ್ರಿಯಗಳನ್ನು ಮನಸ್ಸನ್ನು
ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸೊ ನಾವು ಮೈಂಡ್ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ಸೊ ಆದ್ರಿಂದ ಯಾವಾಗ ಐಡಲ್ ಮೈಂಡ್ ಇರ್ತದೆ, ಎಲ್ಲಾ ರೀತಿಯ ಅನರ್ಥಗಳು, ಅನ್ವಾಂಟೆಡ್ ಆಸೆಗಳು, ನಾವು ಕೂಟಂ ಬೀಜಂ ನೋಡಿದ್ವಿ, ಅನ್ವಾಂಟೆಡ್ ಆಸೆಗಳು ಬರ್ತದೆ ಹೊರಗೆ. ನಮ್ಮ ಹಿಂದಿನ ಪ್ರವೃತ್ತಿಗಳ ಪ್ರಕಾರ ಅನರ್ಥಗಳು ಹೊರಗೆ ಬರ್ತದೆ. ಆದ್ರಿಂದ ಇದಕ್ಕೆ ಉಪಾಯ ಏನು? ಮೆಡಿಟೇಟ್ ಆನ್ ದ ಲೋಟಸ್ ಫೀಟ್ ಆಫ್ ಲಾರ್ಡ್ ಕೃಷ್ಣ. ಕೃಷ್ಣನ ಪಾದ ಕಮಲಗಳ ಬಗ್ಗೆ ನಾವು ಧ್ಯಾನವನ್ನು ನಾವು ಮಾಡಬೇಕು. ಆಮೇಲೆ ನಾವು ನೋಡಿದ್ವಿ ಹೇಗೆ ಕೆಲವು ಗೋಪಿಯರು ಅವರು ಕೃಷ್ಣನ ಆ ಲೀಲೆಗಳ ಬಗ್ಗೆ ಎಷ್ಟು ಮಗ್ನರಾಗಿದ್ರು ಅಂದ್ರೆ, ಕಾಲಿಯ ಮರ್ದನ ಲೀಲೆಗಳನ್ನು ಕೇಳುವಾಗ ಒಬ್ಳು ಗೋಪಿ ಇನ್ನೊಬ್ಳು ಗೋಪಿಯ ಮೇಲೆ ಹತ್ತಿ ಅವಳು ಕೃಷ್ಣನ ಹಾಗೆ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆಮೇಲೆ ಮಹಾರಾಜ ಅವನು ರಾವಣ ಸೀತೆಯನ್ನು ಕದ್ಕೊಂಡು ಹೋಗಿದ್ದಾನೆ ಲಂಕೆಗೆ ಅನ್ನುವಾಗ ಅವನು ತನ್ನ ಸೈನ್ಯವನ್ನು ತೆಗೆದುಕೊಂಡು ರಾವಣನಿಗೆ ಸೋಲಿಸ್ಲಿಕ್ಕೆ ಯುದ್ಧಕ್ಕಾಗಿ ಹೋಗ್ತಾನೆ. ಸೊ ಈ ರೀತಿಯ ಉದಾಹರಣೆಗಳನ್ನು ನಾವು ನೋಡಿದ್ವಿ. ಆಮೇಲೆ ಕ್ರೋವೇಗ, ಆಂಗರ್ ಈಸ್ ಒನ್ ಲೆಟರ್ ಅವೇ ಫ್ರಮ್ ಡೇಂಜರ್. ಸೊ ಯಾವಾಗ ನಾವು ಒಬ್ಬನು ಕ್ರೋಧವನ್ನು ಹೊಂತಾನೆ ಅಲ್ಲಿ ಎಲ್ಲಾ ರೀತಿಯ ಅಪಾಯಗಳು ಇರ್ತದೆ. ಸೊ ಆದ್ದರಿಂದ ಹೇಗೆ ಕರೆಕ್ಟ್ ಅಪ್ಲಿಕೇಶನ್ ಅಂದ್ರೆ ಈ ಕ್ರೋಧವನ್ನು ನಾವು ಸರಿಯಾಗಿ ಉಪಯೋಗ ಮಾಡಬೇಕು ಅನ್ನುವ ಒಂದು ಕಲೆಯನ್ನು ನಾವು ಕಲಿಬೇಕಾಗ್ತದೆ. ಉದಾಹರಣೆಗೆ ಹನುಮಂತ ಅವನು ತನ್ನ ಕ್ರೋಧವನ್ನು ಲಂಕೆಯನ್ನು ಸುಟ್ಟು ಹಾಕಿ ಶ್ರೀರಾಮಚಂದ್ರನಿಗೆ ಖುಷಿ ತರ್ಲಿಕ್ಕಾಗಿ ಅವನು ಆ ಕ್ರೋಧವನ್ನು ಉಪಯೋಗ ಮಾಡಿದ. ಅದೇ ರೀತಿ ಅರ್ಜುನ ಕ್ರೋಧದಿಂದ ಕುರುಕ್ಷೇತ್ರ ಯುದ್ಧ ಮಾಡಿದ, ಆದ್ರೆ ಕೃಷ್ಣನ ಒಂದು ಸಂತೋಷಕ್ಕಾಗಿ. ಆಮೇಲೆ ನಾವು ಅದೇ ರೀತಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಚಕ್ರವನ್ನು ಆಹ್ವಾನ ಮಾಡ್ತಾರೆ ಯಾವಾಗ ನಿತ್ಯಾನಂದ ಪ್ರಭುಗಳಿಗೆ ಮದಾಯಿ ಅಪರಾಧ ಮಾಡ್ತಾನೆ ಆವಾಗ. ಸೊ ಆದ್ರಿಂದ ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ. ಸೊ ವಿ ಶುಡ್ be more tolerant than the tree and more humbler than the blade of grass. ಎಲ್ರಿಗೆ ಎಲ್ಲಾ ಗೌರವಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಮತ್ತೆ ನಮ್ಗೆ ಯಾವುದೇ ಗೌರವವನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾವಾಗ ನಾವು ಈ ಭಾವವನ್ನು ಮೇಂಟೈನ್ ಮಾಡ್ತೇವೆ ಆವಾಗ ಈ ಕ್ರೋಧವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನು ಇಟ್ಕೊಳ್ಳೋದಿಲ್ಲ. ಕ್ರೋಧ ಯಾವಾಗ ಬರ್ತದೆ, ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನು ಇಟ್ಕೊಂಡಾಗ ಸೊ ಕ್ರೋಧ ಬರ್ತದೆ. ಸೊ ಆಮೇಲೆ ನಾವು ನೋಡಿದ್ವಿ ಅವಿರೋಧ ಪ್ರೀತಿ ವಿರೋಧಯುಕ್ತ ಕ್ರೋಧ. ರಾವಣನ ಉದಾಹರಣೆ ನೋಡಿ. ಸೊ ಈ ವಿಷಯವನ್ನು ನಾವು ನೋಡಿದ್ವಿ. ಸೊ ಇವತ್ತು ಮುಂದೆ ಹೋಗೋಣ. ಇವತ್ತು ಜಿಹ್ವಾ ವೇಗಂ, ಉದರ ವೇಗಂ, ಉಪಸ್ಥ ವೇಗಂ, ಇದು ಮೂರು ಏನು ಅಂತ ನಾವು ನೋಡೋಣ. ಸೊ ಜಿಹ್ವಾ ವೇಗಂ ಅಂದ್ರೇನು? ತಿನ್ನುವಂತಹ ವೇಗ. ನಾಲಿಗೆಗೆ ಒನ್ ಆಫ್ ದ ಫಂಕ್ಷನ್ ಏನಿದೆ ನಾಲಿಗೆದು, ಅದು ತಿನ್ನುವಂಥದ್ದು. ಸೊ ಈ ವೇಗ ಶ್ರೀಲ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾ ಇದ್ರು, ನಾವು ಇಂದ್ರಿಯ ಮತ್ತು ಮನಸ್ಸನ್ನು ರೆಗ್ಯುಲೇಟೆಡ್ ಆಗಿ ಅದನ್ನು ತೃಪ್ತಿಗೊಳಿಸಬೇಕು, ಆದ್ರೆ ಇಂದ್ರಿಯಗಳನ್ನು ಉತ್ತೇಜಿತಗೊಳಿಸ್ಲಿಕ್ಕೆ ಹೋಗ್ಬಾರ್ದು. ಈಗ ಉದಾಹರಣೆಗೆ ಒಬ್ಬನಿಗೆ ಜ್ವರ ಬಂದ್ರೆ ಅವನಿಗೆ 103, 104 ಡಿಗ್ರಿ ಸೆಲ್ಸಿಯಸ್ ಅವನಿಗೆ ಹೀಟ್ ಇದ್ರೆ ಡಾಕ್ಟರ್ ಯಾವಾಗ್ಲೂ ಆ ಹೀಟ್ ಅನ್ನು 0 ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡುವುದಿಲ್ಲ. ಆದ್ರೆ ಅದನ್ನು 96.5 ಏನು ಸೆಂಟಿಗ್ರೇಡ್ ಇದೆ ಅದಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ನಮ್ಗೆ ಭೌತಿಕ ದೇಹಗಳು ಇರುವ ತನಕ ನಮಗೆ ಭೌತಿಕ ದೇಹದ ಡಿಮಾಂಡ್ಸ್ಗಳು ಏನಿದೆ ಅದು ಇದ್ದೇ ಇರ್ತದೆ. ಸೊ ಆದ್ರಿಂದ ನಾವು ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಅದಕ್ಕೆ ಏನು ಅಗತ್ಯ ಇದೆ ಅಷ್ಟನ್ನು ಯುಕ್ತವಾಗಿ ನಾವು ನೀಡಬೇಕು. ಆದ್ರೆ
ಇಂದ್ರಿಯ ಮತ್ತು ಮನಸ್ಸನ್ನು ಉತ್ತೇಜನಗೊಳಿಸ್ಲಿಕ್ಕೆ ಹೋಗಬಾರದು. ಉದಾಹರಣೆಗೆ ಒಬ್ನಿಗೆ ಹೊಟ್ಟೆ ಹಸಿವಾಗ್ತಾ ಇದೆ ಅಂತಾದ್ರೆ ಅವನು ಸರಳವಾದ ಪ್ರಸಾದವನ್ನು ತಿನ್ಬಹುದು. ಹೊಟ್ಟೆ ಸುಮಾರು ತೃಪ್ತಿಗೊಳ್ಳುವ ತನಕ ಅವನು ಹೊಟ್ಟೆಯನ್ನು ಸರಳವಾದ ಪ್ರಸಾದವನ್ನು ತಿನ್ಬಹುದು. ಆದ್ರೆ ಹೊಟ್ಟೆ ಹಸಿವಾಗಿದೆ ಅಂತ ಬೇಗ ಸಿಕ್ಕಿದ್ದೆಲ್ಲ ತಿನ್ನುವುದು, ಅಗತ್ಯಕ್ಕಿಂತ ಜಾಸ್ತಿ ತಿನ್ನುವುದು, ಈ ರೀತಿ ಮಾಡಿ ನಾಲಿಗೆಯನ್ನು ಉತ್ತೇಜನಗೊಳಿಸ್ಲಿಕ್ಕೆ ಹೋಗಬಾರದು. ಸೊ ಆದ್ದರಿಂದ ಒಬ್ಬನು ಜಿಹ್ವಾ ವೇಗ ಏನಿದೆ ಇದನ್ನು ಅವನು ನಿಯಂತ್ರಣದಲ್ಲಿಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದು ಹೇಗೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನಾವು ಯಾವಾಗ್ಲೂ ಕೃಷ್ಣ ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ರೆ ಇದು ಜಿಹ್ವಾ ವೇಗ ಏನಿದೆ ಅದು ನಿಯಂತ್ರಣದಲ್ಲಿ ಬರ್ತದೆ. ಸೊ ಟು ಈಟ್ ಓನ್ಲಿ ವೆನ್ ಕೃಷ್ಣ ಅರೇಂಜಸ್ ಫಾರ್ ಪ್ರಸಾದಂ. ಆಮೇಲೆ ನಮ್ಮ ನಾಲಿಗೆಗೆ ಕೇವಲ ಪ್ರಸಾದವನ್ನು ನೀಡ್ತಾ ಇರುವುದು. ಆಮೇಲೆ ಮೂರನೇದೇನಿದೆ, ಟು ತಿನ್ನುವುದು ಶೆಡ್ಯೂಲ್ಡ್ ಟೈಮ್ಸ್, ಟು ಈಟ್ ಎಟ್ ದ ಶೆಡ್ಯೂಲ್ಡ್ ಟೈಮ್ಸ್. ದಿನದಲ್ಲಿ 3 ಬಾರಿ ಅಥವಾ ಕೆಲವರು 2 ಬಾರಿ, ಕೆಲವರು ಬ್ರಹ್ಮಚಾರಿಗಳು ಅಥವಾ ಗೃಹಸ್ಥರು 1 ಬಾರಿ ಮಾತ್ರ ತಿಂತಾರೆ. ಸೊ ವಾಟ್ ಎವರ್ ಮೇ ಬಿ ದ ಫ್ರೀಕ್ವೆನ್ಸಿ, ಯಾವುದೇ ಫ್ರೀಕ್ವೆನ್ಸಿ ಇದ್ರೂ ಸಹ ಶೆಡ್ಯೂಲ್ಡ್ ಟೈಮ್ಸ್ ಅಲ್ಲಿ ತಿನ್ಬೇಕು. ಸೊ ಒಬ್ನು 3 ಬಾರಿ ತಿನ್ನೋದಿದ್ರೆ ಬೆಳಿಗ್ಗೆ 8 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 6 ಗಂಟೆಗೆ. ಸೊ ಅದರ ಮಧ್ಯ ಯಾವುದೇ ಪ್ರಸಾದ ಅಥವಾ ಏನೇ ಇದ್ರೂ ಸಹ ಅದನ್ನು ತಿನ್ಲಿಕ್ಕೆ ಹೋಗ್ಬಾರ್ದು. ಸೊ ಆವಾಗ ಏನಾಗ್ತದೆ, ಒಬ್ಬನಿಗೆ ರೋಗವು ಬರುವುದು ಸಹ ನಿಲ್ತದೆ. ಆಮೇಲೆ ಅವನ ಜಿಹ್ವಾ ವೇಗ ಅದು ನಿಯಂತ್ರಣದಲ್ಲಿ ಬರ್ತದೆ. ಅದಕ್ಕಾಗಿ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಪ್ರಸಾದ ಪ್ರೇಯರ್ಸ್ ಅಲ್ಲಿ ಅವ್ರು ಹೇಳ್ತಾರೆ, ಶರೀರ ಅವಿದ್ಯಾ ಜಾಲ್ ಜಡೇಂದ್ರಿಯ ತಾಹೇಕಾಲ್. ಅದರಲ್ಲಿ ನಾವು ನೋಡಬಹುದು ಈ ಶರೀರ ಏನಿದೆ ಜಡ ಇಂದ್ರಿಯಗಳಿಂದ ಮಾಡಲ್ಪಟ್ಟಿದೆ, ಆದ್ರೆ ಭಗವಂತ ತನ್ನ ಕೃಪೆಯಿಂದ ನಮಗೆ ಪ್ರಸಾದವನ್ನು ನೀಡ್ತಾ ಇದ್ದಾನೆ. ಸೊ ನಾವು ಯಾವಾಗ ಪ್ಯಾಲೆಟೇಬಲ್ ಫುಡ್ ಗಳನ್ನು ತಿಂತೇವೆ, ತುಂಬಾ ಫೈನ್ ಫುಡ್ಸ್ ಅಂತ ಹೇಳ್ತಾರೆ, ಅಥವಾ ಈ ನೈವೇದ್ಯ ಮಾಡದೇ ಇರುವಂತಹ ಆಹಾರವನ್ನು ಸ್ವೀಕಾರ ಮಾಡುವುದು. ಸೊ ಈ ಆಮೇಲೆ ಅನ್ಶೆಡ್ಯೂಲ್ಡ್ ಟೈಮ್ಸ್, ಯಾವಾಗ ಸಿಕ್ಕಿದಾಗ ತಿಂತಾ ಇರುವುದು. ಸೊ 8 ಗಂಟೆ 1 ಗಂಟೆ ಮಧ್ಯ ಏನಾದ್ರೂ ಸಿಕ್ಕಿದ್ರೆ ಅದನ್ನ ಬಾಯಿಗೆ ಚಪಲ ಮಾಡಿ ಅದನ್ನು ತಿಂತಾ ಇರುವುದು. ಸೊ ಈ ರೀತಿಯ ಅಭ್ಯಾಸಗಳನ್ನು ಒಬ್ಬನು ಬೆಳೆಸ್ಕೊಂಡ್ರೆ ಅವನು ಪ್ರಾಬ್ಲಮ್ಗಳನ್ನು ಆಹ್ವಾನ ಮಾಡ್ಕೊಳ್ತಾನೆ. ಸೊ ಅದಕ್ಕಾಗಿ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಶಿಸ್ತು ಮತ್ತೆ ಈ ಪಂಕ್ಚುಯಾಲಿಟಿ ತುಂಬಾ ಇಂಪಾರ್ಟೆಂಟ್ ಇದೆ. ನಾವು ರೆಗ್ಯುಲೇಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಯಾವಾಗ ಒಬ್ಬನು ಈ ಆಹಾರ ಸೇವನೆಯನ್ನು ರೆಗ್ಯುಲೇಟ್ ಮಾಡ್ತಾನೆ ಆವಾಗ ಜಿಹ್ವಾ ವೇಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಅದಕ್ಕಾಗಿ ಒಬ್ರು ಅಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಒಂದು ಪ್ರಯೋಗವನ್ನು ಮಾಡ್ತಾರೆ, ಮಕ್ಕಳ ಮೇಲೆ ಒಂದು ಪ್ರಯೋಗವನ್ನು ಅವರು ಮಾಡ್ತಾರೆ. ಒಂದು ತುಂಬಾ ದೊಡ್ಡ ರುಚಿಕರವಾದ ಕೇಕ್, ಚಾಕ್ಲೇಟ್ ಟೈಪ್ ಒಬ್ಬರಿಗೆ ಕೊಡುದು, ಆ ಮಕ್ಕಳಿಗೆ ಕೊಡುದು. ಆಮೇಲೆ ಆ ಮಕ್ಕಳಿಗೆ ಒಂದು ಷರತ್ತನ್ನು ಇಡುದು. ಅಂದ್ರೆ ಅವರು ಆ 20 ನಿಮಿಷಗಳ ನಂತರ ಟೀಚರ್ ಹೇಳ್ತಾರೆ, ನಾನು 20 ನಿಮಿಷಗಳ ನಂತರ ಬರ್ತೇನೆ, ಎಲ್ರಿಗೂ ಚಾಕ್ಲೇಟ್ ಕೇಕ್ ಅನ್ನು ಕೊಟ್ಟು ಬರ್ತೇನೆ. ನೀನು ಅಷ್ಟರವರೆಗೆ ಈ ಚಾಕ್ಲೇಟ್ ಕೇಕ್ ಅನ್ನು ತಿನ್ನದೇ ಇದ್ರೆ ನಿನಗೆ ಇನ್ನೊಂದು ಚಾಕ್ಲೇಟ್ ಕೇಕ್ ಸಿಗ್ತದೆ. ಒಂದು ವೇಳೆ ನಿನಗೆ ನೀನು ಅದನ್ನು ನಾನು ಬರುವ ಮೊದಲೇ ಅದನ್ನು ತಿಂದ್ರೆ ನಿನಗೆ ತಿಂದಿದ್ದು ಅಷ್ಟೇ ಒಂದೇ ಕೇಕ್. ಒಂದು ವೇಳೆ ನೀನ್ ತಿನ್ನದೆ ವೇಟ್ ಮಾಡಿ ಕುಳಿತುಕೊಂಡ್ರೆ ನಿನಗೆ ಇನ್ನೊಂದು ಚಾಕ್ಲೇಟ್ ಕೇಕ್ ಸಿಗ್ತದೆ ಅಂತ ಈ ರೀತಿ ಅವರು ಪ್ರಯೋಗವನ್ನು ಆ ಮಕ್ಕಳ ಮೇಲೆ, ತುಂಬಾ ಒಂದು 100-200 ಮಕ್ಕಳ ಮೇಲೆ ಪ್ರಯೋಗವನ್ನು ಅವರು ಮಾಡ್ತಾರೆ. ಆವಾಗ ಕೆಲವು ಮಕ್ಕಳು ಕೂಡ್ಲೆ ಅದನ್ನು ತಿಂದು ಬಿಡ್ತಾರೆ. ಸೊ ಅವರಿಗೆ ಬೇರೆ ಕೇಕು ಸಿಗುದಿಲ್ಲ. ಆದ್ರೆ ತುಂಬಾ ಜನ ಮಕ್ಕಳು ಅವರು
ಅವರಿಗೆ ಆ ಕೇಕ್ ಅನ್ನು, ಆ ಚಾಕ್ಲೇಟ್ ಅನ್ನು ತಿನ್ಲಿಕ್ಕೆ ತುಂಬಾ ಆಸೆ ಆಗ್ತಾ ಇರ್ತದೆ. ಆದ್ರೆ ಅವರು ಅದನ್ನು ಆಸೆಯನ್ನು ನಿಯಂತ್ರಣದಲ್ಲಿ ಅವರು ಇಟ್ಕೊಳ್ತಾರೆ. ಸೊ ಆ ಟೆಂಪ್ಟೇಷನ್ಸ್ ಗಳನ್ನು ಅವರು ಟಾಲರೇಟ್ ಮಾಡಿ, ಸಹಿಷ್ಣುತೆಯಿಂದ ಟಾಲರೇಟ್ ಮಾಡಿದ್ರಿಂದ ಆ ಪ್ರಯೋಗದ ಪ್ರಕಾರ ಯಾವಾಗ ಈ ಮಕ್ಕಳು ಯೂತ್ ಟೀನೇಜ್ಗೆ ಬರುತ್ತಾರೆ, ಆವಾಗ ಅದು ಅಬ್ಸರ್ವ್ ಮಾಡಿದ್ರು ಅವರಿಗೆ ಬೇರೆ ರೀತಿಯ ಟೆಂಪ್ಟೇಷನ್ಸ್ ಗಳನ್ನು ಅವರು ಕಂಟ್ರೋಲ್ ಮಾಡುವಂತಹ ಶಕ್ತಿ ಅವರಲ್ಲಿ ಇತ್ತು. ಆದ್ರೆ ಯಾರು ಅದು ಇಮಿಡಿಯೇಟ್ ಆಗಿ ಆ ಕೇಕ್ ಅನ್ನು ತಿಂದು ಬಿಟ್ರು, ಅವರಿಗೆ ಆ ರೀತಿಯ ಕಂಟ್ರೋಲ್ ಆ ಶಕ್ತಿ ಕಡಿಮೆ ಇತ್ತು. ಸೊ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಯಾವಾಗ ಈ ಮಕ್ಕಳ ಏಜ್ ನಿಂದ, ಅವರ ಏಜ್ ಗ್ರೂಪ್ ಇಂದಾನೆ ಅವರಿಗೆ ರೆಗ್ಯುಲೇಟ್ ಮಾಡ್ಲಿಕ್ಕೆ, ನಿಯಂತ್ರಣದಲ್ಲಿ, ಸಂಯಮದಲ್ಲಿ ಇಡ್ಲಿಕ್ಕೆ ಅವರಿಗೆ ಟ್ರೈನ್ ಮಾಡಿದ್ರೆ ಅವರು ಆ ಸಹಿಷ್ಣುತೆಯನ್ನು ಅವರು ಬೆಳೆಸಿಕೊಳ್ತಾರೆ. ಸೊ ಆದ್ರಿಂದ ಹೇಳುವ ತಾತ್ಪರ್ಯ ಏನು ಅಂದ್ರೆ, ಬೆಸ್ಟ್ ಥಿಂಗ್ ಈಸ್ ಟು ಈಟ್ ಓನ್ಲಿ ಕೃಷ್ಣ ಪ್ರಸಾದಂ ಅಂಡ್ ಎಟ್ ಶೆಡ್ಯೂಲ್ಡ್ ಟೈಮ್ಸ್. ಈಗ ಬೇರೆ ಬೇರೆ ಮೋಡ್ಸ್ ಅಂದ್ರೆ ನಮ್ಮ ಪ್ರಕೃತಿಯ ಬೇರೆ ಬೇರೆ ಗುಣಗಳ ಪ್ರಕಾರ ಬೇರೆ ಬೇರೆ ಆಹಾರಗಳು ಸಹ ಇರ್ತದೆ. ತಮೋ ಗುಣದಲ್ಲಿ ಕೆಲವು ಆಹಾರಗಳು ಇವೆ, ರಜೋಗುಣದಲ್ಲಿ ಕೆಲವು ಆಹಾರಗಳು ಇದೆ, ಸತ್ವಗುಣದಲ್ಲಿ ಕೆಲವು ಆಹಾರಗಳಿದೆ, ಆಮೇಲೆ ಮಹಾತಮೋ ಕೆಲವು ಆಹಾರಗಳು. ಸೊ ತಮೋ ಗುಣದಲ್ಲಿ ಇರುವಂತಹ ಆಹಾರಗಳು ಯಾವುದು? ಡೆಡ್ ಬಾಡೀಸ್, ಅಂದ್ರೆ ಈ ಮಾಂಸಾಹಾರ ಏನಿದೆ ಇದು ತಮೋ ಗುಣದಲ್ಲಿ ಇರುವಂತಹ ಆಹಾರ. ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಅವನು ಆ ಹಂದಿಯನ್ನು ತಿಂತಾ ಇದ್ದಾನೆ, ಹಂದಿಯ ಮಾಂಸವನ್ನು ತಿಂತಾ ಇದ್ದಾನೆ. ಸೊ ಇದು ತಮೋ ಗುಣದಲ್ಲಿ ಇರುವಂತಹ ಒಂದು ಆಹಾರ. ಸೊ ಆಮೇಲೆ ರಜೋಗುಣದಲ್ಲಿ ತುಂಬಾ ಸ್ಪೈಸಿ, ತುಂಬಾ ಹುಳಿ, ಈ ರೀತಿಯ ಆಹಾರಗಳು. ಆಮೇಲೆ ಸತ್ವಗುಣದಲ್ಲಿ ಹಾಲು, ಆಮೇಲೆ ತರಕಾರಿ, ಧಾನ್ಯಗಳು. ಆಮೇಲೆ ಮಹಾತಮೋದಲ್ಲಿ ಇರುವಂತ ಮದ್ಯಪಾನ, ಇವೆಲ್ಲ ಮಹಾತಮೋ ಅಲ್ಲಿ ಇರುವಂತಹ ಆಹಾರಗಳು. ಆಮೇಲೆ ಪ್ರಸಾದ, ಪ್ರಸಾದ ಏನಿದೆ ಇದು ಆಧ್ಯಾತ್ಮಿಕ ಆಹಾರ, ಟ್ರಾನ್ಸೆಂಡೆಂಟಲ್ ಫುಡ್. ಸೊ ಸತ್ವಗುಣದಲ್ಲಿರುವಂತಹ ಆಹಾರವನ್ನು ನೈವೇದ್ಯ ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡಿದಾಗ ಅದು ಭೋಗ ಇದ್ದಿದ್ದು ಪ್ರಸಾದ ಆಗ್ತದೆ. ಆದ್ರಿಂದ ಯಾರು ಪ್ರಸಾದವನ್ನು ಅವನು ಸ್ವೀಕಾರ ಮಾಡ್ತಾನೆ, ಅವನು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಹ ಅವನು ಹೊಂದುತ್ತಾನೆ. ಸೊ ಅದಕ್ಕಾಗಿ ತಿನ್ನುವ ಪರ್ಪಸ್ ಏನು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು, ನಾವು ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಈ ದೇಹವನ್ನು, ಮನಸ್ಸನ್ನು ಶುದ್ಧಗೊಳಿಸಬೇಕು. ಮತ್ತೆ ಇನ್ನೊಂದು, ದೇಹಕ್ಕೆ ಶಕ್ತಿ ಬೇಕು. ಯಾತಕ್ಕಾಗಿ? ಕೃಷ್ಣನಿಗೆ ಸೇವೆ ಮಾಡ್ಲಿಕ್ಕಾಗಿ ಈ ಶಕ್ತಿ ಬೇಕು. ಸೊ ಆದ್ದರಿಂದ ಈ ಎರಡೂ ವಿಷಯಗಳು ನಮಗೆ ಪ್ರಸಾದವನ್ನು ತೆಗೆದುಕೊಂಡಾಗ ಸಿಗ್ತದೆ. ಸೊ ಆದ್ರಿಂದ ಅವಿದ್ಯೆಯಲ್ಲಿ ಮುಳುಗಿರುವಂತಹ ಈ ಇಂದ್ರಿಯಗಳನ್ನು ನಾವು ಅವಿದ್ಯೆಯಿಂದ ಹೊರಗೆ ತರಬೇಕಾದ್ರೆ ಕೃಷ್ಣ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಬೇಕು. ಸೊ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಒಂದು ಶ್ಲೋಕ ಇದೆ, ಜಿಹ್ವೇರ ಲಾಲಸ ಇತಿ ಉದಿಧಾಯ ಶಿಷ್ಣೋದರ ಪಾರಾಯಣ ಕೃಷ್ಣನ ಹಿ ಪಾಯ. ಅಂದ್ರೆ ಯಾರು ಒಬ್ಬನು ತನ್ನ ನಾಲಿಗೆಯ ದಾಸನಾಗಿ ಬರೇ ತಿನ್ಲಿಕ್ಕಾಗಿ ಆಚೆ ಈಚೆ ಅವನು ಅಲ್ದಾಡ್ಕೊಂಡು ಬರೇ ನಾಲಿಗೆಯನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಹೋಗ್ತಾನೆ, ಅವನು ಕೃಷ್ಣ ಪಾರಾಯಣ ಆಗುವುದಿಲ್ಲ, ಶಿಷ್ಣ ಉದರ ಪಾರಾಯಣ. ಶಿಷ್ಣ ಅಂದ್ರೆ ಜೆನೈಟಲ್ಸ್, ಜನನೇಂದ್ರಿಯ, ಮತ್ತೆ ಉದರ ಅಂದ್ರೆ ಹೊಟ್ಟೆ. ಅವನು ಶಿಷ್ಣ ಉದರ ಪಾರಾಯಣ ಆಗ್ತಾನೆ ಹೊರತು ನಾರಾಯಣ ಪಾರಾಯಣ ಅಥವಾ ಕೃಷ್ಣ ಪಾರಾಯಣ ಆಗುವುದಿಲ್ಲ. ಸೊ ಜಿವ್ವೇರ ಲಾಲಸ ಇತಿ ಉತಿಧಾಯ್. ಆಮೇಲೆ ಶಿಷ್ಣೋದರ ಪಾರಾಯಣ ಕೃಷ್ಣನ ಹಿ ಪಾಯ್, ಕೃಷ್ಣ ಸಿಗುವುದಿಲ್ಲ ಅಂತಹ ವ್ಯಕ್ತಿಗಳಿಗೆ. ಯಾಕೆಂದ್ರೆ ಅವನು ಯಾವಾಗ್ಲೂ ತನ್ನ ಜಿಹ್ವ ನಾಲಿಗೆಯನ್ನು ಹೇಗೆ
ನಾನು ತೃಪ್ತಿಗೊಳಿಸುವುದು ಅದರ ಬಗ್ಗೆ ಆಲೋಚನೆ ಮಾಡ್ತಾನೆ ಹೊರತು ಕೃಷ್ಣನ ಬಗ್ಗೆ ಆಲೋಚನೆಯನ್ನು ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಆಫೀಸಲ್ಲಿ ಒಬ್ರು ಒಂದೇ 3-4 ಜನ ಇದ್ರು. ಅವ್ರು ಬ್ಯಾಂಗ್ಳೂರ್ ಆಫೀಸಲ್ಲಿ ವರ್ಕ್ ಮಾಡ್ಬೇಕಾದ್ರೆ, ಸೊ ಅವರು ನಂಗೆ ಒಂದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಕೊಯಮತ್ತೂರಲ್ಲಿ ಒಂದು ಹೋಟೆಲ್ ಇದೆ, ತುಂಬಾ ಒಳ್ಳೆ ಹೋಟೆಲ್ ಅಂತೆ. ಅದಕ್ಕೆ ಅವರು ಆ ಹೋಟೆಲ್ ನಲ್ಲಿ ತಿನ್ಲಿಕ್ಕೆ ಬ್ಯಾಂಗ್ಳೂರಿಂದ ವೀಕೆಂಡ್ ಅಲ್ಲಿ ಶುಕ್ರವಾರ ನೈಟ್ ಟ್ರಾವೆಲ್ ಮಾಡಿ, ಸೊ ಮಾರ್ನಿಂಗ್ ಅಲ್ಲಿ ತಲುಪಿ, ಆಮೇಲೆ ಅಲ್ಲಿ ಹೋಟೆಲ್ ಅಲ್ಲಿ ತಿಂದು ನೆಕ್ಸ್ಟ್ ಡೇ ಮತ್ತೆ ಕೊಯಮತ್ತೂರಿಂದ ಬ್ಯಾಂಗ್ಳೂರಿಗೆ ಬರುವುದು. ಸೊ ಇದನ್ನೇ ಇತಿ ಉತಿ ಧಾಯ್. ಸೊ ಬರೇ ತಿನ್ಲಿಕ್ಕಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಿರುಗಾಡ್ತಾ ಇರುವುದು. ಸೊ ಕೇವಲ ಒಂದು ಹೋಟೆಲ್ ಅಲ್ಲಿ ತಿನ್ಲಿಕ್ಕಾಗಿ ಇಲ್ಲಿಂದ ಕೊಯಮತ್ತೂರಿಗೆ ಹೋಗಿ ಆಮೇಲೆ ಕೊಯಮತ್ತೂರಿಂದ ಮತ್ತೆ ಬ್ಯಾಂಗ್ಳೂರಿಗೆ ಬರುವಂತದ್ದು. ಆಮೇಲೆ ಕೆಲವೊಮ್ಮೆ ಎಷ್ಟೊಂದು ಸಲ IIT ಕ್ಯಾಂಪಸಸ್ ಅಥವಾ ನಮ್ದು ಇಂಜಿನಿಯರಿಂಗ್ ಕಾಲೇಜಸ್ ಅಥವಾ ಬೇರೆ ಕಾಲೇಜಸ್ ಇರ್ಬೋದು, ಅಲ್ಲಿ ನಾವು ನೋಡ್ತೇವೆ ಕೆಲವರು ಕೇವಲ ತಿನ್ಲಿಕ್ಕಾಗಿ ಎಲ್ಲಿ ಒಳ್ಳೆ ಹೋಟೆಲ್ಸ್ ಗಳು ಇದೆ ಅದನ್ನ ಹುಡುಕಿಕೊಂಡು ಹೋಗುದು. ಸ್ಟಡೀಸ್ ಮಾಡುವುದಕ್ಕಿಂತ ಜಾಸ್ತಿ ಎಲ್ಲಿ ಹೋಟೆಲ್ ಅಲ್ಲಿ ಜಾಸ್ತಿ ಒಳ್ಳೆ ತಿನ್ಲಿಕ್ಕೆ ಸಿಗ್ತದೆ, ಪ್ಯಾಲೆಟೇಬಲ್ ಫುಡ್ಸ್, ಫೈನ್ ಫುಡ್ಸ್, ಸೊ ಈ ರೀತಿಯ ಆಹಾರಗಳನ್ನು ಹುಡುಕಿಕೊಂಡು ಹೋಗುವುದು. ಸೊ ಈ ರೀತಿ ಏನಾಗ್ತದೆ, ಇತಿ ಉತಿ ದಾಯ್ ಮಾಡಿದಾಗ ನಮಗೆ ವಿ ಕನಾಟ್ ಗೆಟ್ ಕೃಷ್ಣ ನಹಿ ಪಾಯ್. ಸೊ ಅದಕ್ಕಾಗಿ ನಾಲಿಗೆ ಯಾವಾಗ್ಲೂ ಹೇಳ್ತಾ ಇರ್ತದೆ, ನನಗೆ ಇದನ್ನು ಕೊಡು, ನನಗೆ ಅದನ್ನು ಕೊಡು, ನನಗೆ ತಿನ್ಲಿಕ್ಕೆ ಬೇಕು. ಆಮೇಲೆ ಉದರ, ಬೆಲ್ಲಿ ಏನಿದೆ, ಹೊಟ್ಟೆ ಏನಿದೆ ಹೇಳ್ತದೆ, ನನ್ಗೆ ಜಾಸ್ತಿ ಕೊಡು, ಇನ್ನೂ ಬೇಕು ಅಂತ ಹೇಳ್ತಾ ಇರ್ತದೆ. ಸೊ ಅದು ಮನುಷ್ಯರಲ್ಲಿ ಮಾತ್ರ ಅಲ್ಲ. ನಾವು ನೋಡಿದಾಗ ಕೆಲವು ಒಬ್ರು ಭಕ್ತರು ಗೋಶಾಲೆಗೆ ಹೋಗ್ತಾರೆ, ಆಮೇಲೆ ಸ್ವಲ್ಪ ಹುಲ್ಲನ್ನು ತೆಗೆದುಕೊಂಡು ಆ ಹಸುಗಳಿಗೆ ನೀಡ್ಲಿಕ್ಕೆ ಹೋಗ್ತಾರೆ. ಆವಾಗ ಆ ಹಸುಗಳು ಆ ಹುಲ್ಲನ್ನು ತಿನ್ನೋದೇ ಇಲ್ಲ. ಆವಾಗ ಭಕ್ತರು ಆ ಗೋಶಾಲೆ ಹೆಡ್ ಅವ್ರಿಗೆ ಕೇಳ್ತಾರೆ, ಯಾತಕ್ಕಾಗಿ ಈ ಹಸುಗಳು ಹುಲ್ಲನ್ನು ತಿಂತಾ ಇಲ್ಲ ಅಂತ. ಆವಾಗ ಗೋಶಾಲೆ ಹೆಡ್ ಅವರು ಹೇಳ್ತಾರೆ, ಅವರಿಗೆ ಗುಡುಗೋಲ ಅಂತ ಒಂದು ಕೊಡ್ತಾರೆ ಆ ಹಸುಗಳಿಗೆ, ಬೆಲ್ಲದಿಂದ ಮಾಡಿದಂತ ಒಂದು ಸಬ್ಸ್ಟೆನ್ಸ್. ಅದನ್ನು ಅವರಿಗೆ ತಿಂದು ಈ ರುಚಿ ಹತ್ತಿದೆ, ಆದ್ರಿಂದ ಹುಲ್ಲು ಎಲ್ಲ ತಾಗೋದಿಲ್ಲ ಅಂತ. ಆದ್ರೆ ಗುಡುಗೋಲ ಅದನ್ನು ಜಾಸ್ತಿ ಸಹ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ರಿಂದ ಪ್ರಾಣಿಗಳಿಗೂ ಸಹ ರುಚಿಯಾದದ್ದು ಬೇಕು. ನಮ್ಗೆ ಸಿಂಪಲ್ ಪ್ರಸಾದ ಸಾಕಾಗೋದಿಲ್ಲ. ಕೆಲವೊಮ್ಮೆ ರಾಜಭೋಗದಲ್ಲಿ ಏನು ಮಾಡಿದ್ದಾರೆ ಅದನ್ನು ನಾವು ಹ್ಯಾಂಕರ್ ಮಾಡ್ತಾ ಇರ್ತೇವೆ. ಸೊ ಸರಳವಾದ ಫುಡ್ ಮಕ್ಕಳಿಗೂ ಸಹ ಬೇಕಾಗುವುದಿಲ್ಲ. ಅವರಿಗೆ ಜಾಸ್ತಿ ಚಾಕ್ಲೇಟ್, ಈ ರೀತಿಯ ಐಸ್ ಕ್ರೀಮ್ಸ್, ಈ ರೀತಿಯ ವಸ್ತುಗಳು ಬೇಕಾಗ್ತದೆ. ಸೊ ಜಿಹ್ವಾ ವೇಗ ಏನಿದೆ, ಇದು ಒಬ್ಬನನ್ನು ಎಳಿತಾ ಇರ್ತದೆ. ನಾವು ನೋಡ್ತೇವೆ 20ನೇ ಮಹಡಿಯಲ್ಲಿ ಸಕ್ಕರೆಯನ್ನು ಇಟ್ರೆ ಅಲ್ಲಿ ಸಹ ಇರುವೆಗಳು ಬರ್ತದೆ. ಎಲ್ಲಿಂದ? ಕೆಳಗಿಂದ. ಅದಕ್ಕೆ ಆ ಇರುವೆಗೆ ಹೇಗ್ ಗೊತ್ತಾಗ್ತದೆ ಅದು ಯಾರಿಗೂ ಗೊತ್ತಿಲ್ಲ. ಆದ್ರೆ 20ನೇ ಮಹಡಿಯಲ್ಲಿ ಸಕ್ಕರೆಯನ್ನು ಇಟ್ರೆ ಸಹ ಅಲ್ಲಿ ಸಹ ಇರುವೆಗಳು ಬರ್ತದೆ. ಸೊ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಹ್ಯೂಮನ್ ಲೈಫ್ ಈಸ್ ನಾಟ್ ಮೆಂಟ್ ಫಾರ್ ಈಟಿಂಗ್ ಪರ್ಪಸ್. ಸೊ ಅಥಾಥೋ ಬ್ರಹ್ಮ ಜಿಜ್ಞಾಸ, ಮನುಷ್ಯ ಜನ್ಮ ಏನಿದೆ ಇದು ಹೈಯರ್ ಪರ್ಪಸ್ಸಿಗೆ ಮಾಡಿದಂತಹ ಒಂದು ಇದು ಸಿಕ್ಕಿದಂತಹ ಒಂದು ದೇಹ. ಸೊ ಆದ್ರಿಂದ ನಾವು ಯಾವಾಗ್ಲೂ ಸರಳವಾದ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕು. ಆದಷ್ಟು ನಮ್ಮ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಫುಡ್ ಏನಿದೆ, ಮೇ ಬಿ ರೈಸ್, ದಾಲ್, ಚಪಾತಿ, ಸೊ ಈ ರೀತಿಯ ಸರಳವಾದ ಕಿಚಡಿ, ಈ ರೀತಿಯ ಸರಳವಾದ ಆಹಾರಗಳಿಂದ ಇರಬೇಕೇ ಹೊರತು ಯಾವಾಗ್ಲೂ ಟೂ ಮಚ್ ಆಫ್ ಫೈನ್ ಫುಡ್ಸ್ ಗಳನ್ನು ಒಬ್ಬನು ಅವಾಯ್ಡ್ ಮಾಡೋದು ಒಳ್ಳೇದು. ಅಪರೂಪಕ್ಕೆ ಒಂದು ಗುಲಾಬ್ ಜಾಮೂನ್ ಅಥವಾ ಲಿಟಲ್ ಸ್ವೀಟ್ ಅದು ಪರವಾಗಿಲ್ಲ. ಆದ್ರೆ ನಾವು ಪ್ರತಿ ಸಲ ರಿಚ್ ಫುಡ್,
ಫೈನ್ ಫುಡ್ ಗಳನ್ನು ನಾವು ಸೇವನೆ ಮಾಡುವಂತಹ ಅಭ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಒಬ್ಬನು ಈಸ್ ಇನ್ವೈಟಿಂಗ್ ಡೇಂಜರ್. ಸೊ ಅವನು ಡೇಂಜರ್ ಅನ್ನು ಅವನು ಆಹ್ವಾನ ಮಾಡ್ಕೊಳ್ತಾನೆ. ಸೊ ಅದಕ್ಕಾಗಿ ಒಬ್ಬನು ತಿನ್ನುವ ಬಗ್ಗೆ ಗ್ರೀಡ್ ಲೋಭವನ್ನು ಹೊಂದಿರಬಾರದು. ಸೊ ಲೋಭ ಹೊಂದಿದ್ರೆ ಏನಾಗ್ತದೆ, ನಮ್ಗೆ ಉದಾಹರಣೆ ಗೊತ್ತಿದೆ. ಸಮುದ್ರದಲ್ಲಿ ತುಂಬಾ ಆಹಾರಗಳು ಇದೆ, ತುಂಬಾ ಆಹಾರಗಳು. ಆದ್ರೆ ಆ ಫಿಶ್ ಮೀನು ಏನಿದೆ, ಆ ಮೀನುಗಾರ ಆ ಇದನ್ನು ಬಿಟ್ಟಾಗ, ಆ ಜಾಲವನ್ನು ಬಿಟ್ಟಾಗ ಅದರಲ್ಲಿ ಒಂದು ಹುಳವನ್ನು ಅವನು ಹಾಕಿರ್ತಾನೆ. ಆ ಸಮುದ್ರದಲ್ಲಿ ಅಷ್ಟೊಂದು ಆಹಾರ ಇದೆ, ಆದ್ರೆ ಆ ಮೀನಿಗೆ ಆ ಹುಳ ಅಟ್ರಾಕ್ಟ್ ಆಗ್ತದೆ, ಆಕರ್ಷಣೆ ಆಗ್ತದೆ. ಸೊ ಆ ಹುಳವನ್ನು ತಿನ್ಲಿಕ್ಕಾಗಿ ಅದು ಹೋಗ್ತದೆ, ಆಮೇಲೆ ಆ ಗಾಳದಲ್ಲಿ ಅದು ಸಿಕ್ಕಿ ಹಾಕಿಕೊಳ್ತದೆ, ಆಮೇಲೆ ಅದು ತನ್ನ ಜೀವವನ್ನು ಬಿಡಬೇಕಾಗ್ತದೆ. ಸೊ ಆದ್ದರಿಂದ ಯಾವಾಗ್ಲೂ ತಿನ್ನುವ ಬಗ್ಗೆ ಗ್ರೀಡಿ ಅಥವಾ ಲೋಭವನ್ನು ಹೊಂದಿರಬಾರದು. ಸರಳವಾದ ಆಹಾರವನ್ನು ತಿನ್ಬೇಕು. ಫೈನ್ ಫುಡ್ ಲಾಟ್ ಆಫ್ ಶುಗರ್, ತುಂಬಾ ಶುಗರ್, ಸಕ್ಕರೆ ಹೊಂದಿರುವುದು, ಆಮೇಲೆ ಮೈದಾ, ತುಂಬಾ ಮೈದಾವನ್ನು ತಿನ್ನುವುದು, ಕ್ರಿಸ್ಪಿ ಫ್ರೈಡ್ ಐಟಮ್ಸ್ ಗಳನ್ನು, ತುಂಬಾ ರಿಚ್ ಫುಡ್ಸ್ ಲೈಕ್ ಕಾಜು ಮಸಾಲ, ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ನಾಟ್ ಆನ್ ರೆಗ್ಯುಲರ್ ಬೇಸಿಸ್, ಅಪರೂಪಕ್ಕೆ ಆದ್ರೆ ಪರವಾಗಿಲ್ಲ. ಸೊ ಆದ್ರಿಂದ ಗ್ರೀಡಿ ಫಾರ್ ದ ಟಂಗ್ ಇರಬಾರ್ದು. ಜಿಹ್ವಾ ವೇಗವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸೊ ಆಮೇಲೆ ಜಿಹ್ವಾ ವೇಗ ಆದ್ಮೇಲೆ ಉದರ ವೇಗ. ಜಿಹ್ವಾ, ನಾಲಿಗೆ, ಹೊಟ್ಟೆ ಮತ್ತೆ ಜನನೇಂದ್ರಿಯ ಇದು ಏನಿದೆ ಒಂದೇ ಲೈನ್ ಅಲ್ಲಿ ಇದೆ. ಸೊ ಆದ್ರಿಂದ ನಮ್ಮ ನಿಯಂತ್ರಣ ಏನಿದೆ ಅದು ಜಿಹ್ವಾ ವೇಗ, ಇದನ್ನು ನಿಯಂತ್ರಣ ಮಾಡಿದ್ರೆ ಉದರ ವೇಗ ನಿಯಂತ್ರಣಕ್ಕೆ ಬರ್ತದೆ. ಇದು ಎರಡು ನಿಯಂತ್ರಣದಲ್ಲಿ ಬಂದ್ರೆ ಉಪಸ್ಥ ವೇಗ ನಿಯಂತ್ರಣದಲ್ಲಿ ಬರ್ತದೆ. ಈ ವಿಜ್ಞಾನವನ್ನು ಒಬ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಉದರ ವೇಗದಲ್ಲಿ ಅದು ಏನು, ಹೊಟ್ಟೆ ಜಾಸ್ತಿ ಆಹಾರವನ್ನು ಅದು ಡಿಮಾಂಡ್ ಮಾಡ್ತಾ ಇರ್ತದೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಸೊ ಯಾವಾಗ ಒಬ್ಬನು ಹೈಯರ್ ಟೇಸ್ಟ್, ಉನ್ನತವಾದ ರುಚಿಯನ್ನು ಅವನು ಆಸ್ವಾದ ಮಾಡ್ತಾ ಇರ್ತಾನೆ, ಆವಾಗ ಕೆಳಮಟ್ಟದ ರುಚಿಯನ್ನು ಅವನು ತನ್ನಿಂದ ತಾನೇ ಬಿಡ್ತಾನೆ. ಸೊ ಹೈಯರ್ ಟೇಸ್ಟ್ ಏನು, ಅದು ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಸಿಗುವಂತಹ ಆನಂದ. ಸೊ ಯಾವಾಗ ಒಬ್ಬನು ಕೃಷ್ಣ ಪ್ರಜ್ಞೆಯಲ್ಲಿ ಆನಂದವನ್ನು ಹೊಂದುತ್ತಾ ಇರ್ತಾನೆ, ಆವಾಗ ಕೆಳಮಟ್ಟದ ಈ ಬೇರೆ ಬೇರೆ ರೀತಿಯ ಆನಂದಗಳನ್ನು ಅವನು ತನ್ನಿಂದ ತಾನೇ ಅವನು ಬಿಡ್ತಾನೆ. ಸೊ ನಾವು ಆಸ್ ಎ ಹೋಲ್ ಈಗ ಅರ್ಥ ಮಾಡ್ಕೊಂಡ್ವಿ ಏನು ಅಂದ್ರೆ, ನಾವು ಯಾವಾಗ್ಲೂ ಆಹಾರ ಒಬ್ಬ ಭಕ್ತನ್ನು ಕುಕ್ ಮಾಡಿ ಅದನ್ನು ಭಗವಂತನ ಸಂತೋಷಕ್ಕಾಗಿ ಆ ಭೋಗವನ್ನು ಭಗವಂತನಿಗೆ ನೀಡಿ ಆಮೇಲೆ ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡುವುದು ತುಂಬಾ ಒಳ್ಳೆಯದು. ಇಲ್ದಿದ್ರೆ ಏನಾಗ್ತದೆ ಅಂದ್ರೆ, ಒಂದು ಉದಾಹರಣೆಯನ್ನು ನಾವು ನೋಡೋಣ. ಶ್ರೀಲಾ ಪ್ರಭುಪಾದರು ಯಾವಾಗ ಅವರು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸ್ಪ್ರೆಡ್ ಮಾಡ್ತಾ ಇರ್ಬೇಕಾದ್ರೆ, ಪುಣೆಯಲ್ಲಿ ಒಬ್ರು ತುಂಬಾ ರಿಚ್ ಪರ್ಸನ್, ಒಬ್ಬ ಶ್ರೀಮಂತ ವ್ಯಕ್ತಿ ಶ್ರೀಲಾ ಪ್ರಭುಪಾದರಿಗೆ ಆಮಂತ್ರಣವನ್ನು ನೀಡುತ್ತಾರೆ. ನಾನು ನಿಮಗಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕೊಡ್ತೇನೆ, ನೀವು ನಮ್ಮ ಮನೆಗೆ ಬಂದು ನಿಲ್ಲಿ ಅಂತ. ಆವಾಗ ಶ್ರೀಲಾ ಪ್ರಭುಪಾದರು ಸುಮಾರು 10-15 ಜನ ಭಕ್ತರ ಜೊತೆ ಅವರು ಪುಣೆಗೆ ಹೋಗ್ತಾರೆ, ಆ ವ್ಯಕ್ತಿಯ ಮನೆಗೆ. ಆಮೇಲೆ ಅಲ್ಲಿ ಅವರು ಒಂದು ಟೆಂಪಲ್ ಇದನ್ನು ಸೆಟಪ್ ಮಾಡಿ, ಶ್ರೀಲಾ ಪ್ರಭುಪಾದರು ಮತ್ತೆ 10-15 ಜನ ಭಕ್ತರು ಅಲ್ಲಿ ನಿಂತಿರ್ತಾರೆ. ಸೊ ಅವರು ಹೋದ ದಿನ ರಾತ್ರಿ ಆ ಶ್ರೀಮಂತ ವ್ಯಕ್ತಿ ಒಂದು ತುಂಬಾ ಅದ್ಧೂರಿಯಾದ ಒಂದು ಭೂರಿ ಭೋಜನ ಪ್ರಸಾದವನ್ನು ಅವರು ಪ್ರಿಪೇರ್ ಮಾಡಿರ್ತಾರೆ ರಾತ್ರಿಗೆ. ಈ ಎಲ್ಲ ಭಕ್ತರು ಸರಿಯಾಗಿ ಭಾರಿ ಸಂತೋಷದಿಂದ ಆ ಪ್ರಸಾದವನ್ನು ಅವರು ಸ್ವೀಕಾರ ಮಾಡ್ತಾರೆ. ಆಮೇಲೆ ಬೆಳಿಗ್ಗೆ ಏನಾಗ್ತದೆ, ಬೆಳಿಗ್ಗೆ ಮಾರ್ನಿಂಗ್ ಶ್ರೀಲಾ ಪ್ರಭುಪಾದರು 4:15 ಆಸ್ ಯೂಶುವಲ್ ಮಂಗಲಾರತಿಗೆ ಬಂದಾಗ ಒಬ್ರು ಭಕ್ತರು ಅಲ್ಲಿ ಇರುವುದಿಲ್ಲ. ಆವಾಗ ಶ್ರೀಲಾ ಪ್ರಭುಪಾದರಿಗೆ ಆಶ್ಚರ್ಯ ಆಗ್ತದೆ, ಮಂಗಲಾರತಿಗೆ ಯಾರು ಬಂದೇ ಇಲ್ಲ ಇವತ್ತು.
ಅಂತ. ಆಮೇಲೆ ಅವರು ಲೀಡರಿಗೆ ಕರೆದು ಕೇಳ್ತಾರೆ, ಏನಾಯ್ತು, ಯಾರು ಮಂಗಳಾರತಿಗೆ ಯಾಕೆ ಇವತ್ತು ಬಂದಿಲ್ಲ ಅಂತ. ಅವರು ಆವಾಗ ಲೀಡರ್ ಹೇಳ್ತಾರೆ, ಎಲ್ರು ಮಲ್ಕೊಂಡಿದ್ದಾರೆ, ಯಾರು ಎದ್ದಿಲ್ಲ ಅಂತ. ಶೀಲಾ ಪ್ರಭುಪಾದ್ರು ಕೇಳ್ತಾರೆ, ಯಾತಕ್ಕಾಗಿ ಇನ್ನೂ ಎದ್ದಿಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ನಿನ್ನೆ ಅದ್ಧೂರಿಯಾದ ಭೂರಿ ಭೋಜನ ಪ್ರಸಾದ ಇತ್ತು, ಎಲ್ರೂ ತಿಂದ್ಕೊಂಡು ಈಗ ಎಲ್ರು ನಿದ್ದೆ ಮಾಡ್ತಾ ಇದ್ದಾರೆ, ಮಂಗಳಾರತಿಗೆ ಯಾರು ಎದ್ದಿಲ್ಲ. ಅವಾಗ ಶೀಲಾ ಪ್ರಭುಪಾದರಿಗೆ ಅರ್ಥ ಆಗ್ತದೆ. ಅವಾಗ ಅವರು ಶೀಲಾ ಪ್ರಭುಪಾದ್ರು ಹೇಳ್ತಾರೆ, ಅವ್ರು ಆಕ್ಚುಲಿ 3 ದಿನಕ್ಕೆ ಅಲ್ಲಿ ನಿಲ್ಲಿಕ್ಕೆ ಬಂದಿರ್ತಾರೆ. ಶೀಲಾ ಪ್ರಭುಪಾದ್ರು ಹೇಳ್ತಾರೆ, ಇಲ್ಲ, ಇವತ್ತು ಇಮಿಡಿಯೇಟ್ ವಿ ವಿಲ್ ಲೀವ್ ದಿಸ್ ಪ್ಲೇಸ್. ಆ ವ್ಯಕ್ತಿಗೆ ಹೇಳ್ಬೇಕು, ಅಂದ್ರೆ ಇಲ್ಲಿ ಯಾರಿಗೂ ಸರಿ ಇದು ಆರೋಗ್ಯ ಸರಿ ಇಲ್ಲ. ಯಾತಕ್ಕಾಗಿ ಅಂದ್ರೆ ಒಬ್ರು ತುಂಬಾ ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಅವನು ಲೇಜಿ ಆಗ್ತಾನೆ. ಸೊ ಅವರು ಆವಾಗ ಎಲ್ರು ಇಮಿಡಿಯೇಟ್ ಎಲ್ರು ಪ್ಯಾಕ್ ಮಾಡಿ ಆಮೇಲೆ ಇಮಿಡಿಯೇಟ್ ಆಗಿ ಜುಹು ದೇವಸ್ಥಾನಕ್ಕೆ ಅವರು ಮರಳಿ ಹೋಗ್ತಾರೆ. ಸೊ ಹೇಳುವ ತಾತ್ಪರ್ಯ ಅಂದ್ರೆ ಭೂರಿ ಭೋಜನ ಅದ್ಧೂರಿಯಾದ ಪ್ರಸಾದವನ್ನು ತೆಗೆದುಕೊಂಡಿರುವುದರಿಂದ ನೆಕ್ಸ್ಟ್ ಮರುದಿನ ಮಂಗಳಾರತಿಗೆ ಯಾವ ಭಕ್ತರು ಸಹ ಬಂದಿರಲಿಲ್ಲ. ಸೊ ಈ ರೀತಿಯ ವಿಷಯಗಳಿಂದ ಒಬ್ಬನ ಸಮಯ ಸಹ ವ್ಯರ್ಥ ಆಗ್ತದೆ. ಸೊ ಆದ್ರಿಂದ ಪ್ರಸಾದವನ್ನು ಸಹ ನಾವು ಸ್ವೀಕಾರ ಮಾಡ್ಬೇಕಾದ್ರೆ ತುಂಬಾ ಸರಳವಾದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಸೊ ನೋ ಕರ್ಮಿ ಫುಡ್, ಹೊರಗಿನ ಕರ್ಮಿ ಫುಡ್ಗಳನ್ನು ಫ್ಯಾಕ್ಟರಿಗಳಲ್ಲಿ ಮಾಡಿದಂತಹ ಬಿಸ್ಕಿಟ್ಗಳು, ಸ್ವೀಟ್ ಮೀಟ್ ಶಾಪ್ಗಳಲ್ಲಿ ಸಿಗುವಂತಹ ಈ ಬೇಕರಿ ಐಟಮ್ಸ್ ಅಥವಾ ಈ ರೀತಿಯ ಫುಡ್ ಐಟಮ್ಸ್ ಗಳನ್ನು ಒಬ್ಬನು ಸಂಪೂರ್ಣವಾಗಿ ಅವನು ವರ್ಜಿಸಬೇಕು. ಸೊ ಐಡಿಯಲಿ ಫುಡ್ ಕುಕ್ಡ್ ಬೈ ಡಿವೋಟಿ ವಿತ್ ದ ಇಂಟೆನ್ಷನ್ ಟು ಆಫರ್ ಟು ಲಾರ್ಡ್, ಇದನ್ನು ಮಾತ್ರ ಒಬ್ಬನು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಅಂದ್ರೆ ಒಬ್ಬನು ಪತ್ರವನ್ನು ಅಥವಾ ಪುಷ್ಪ ಏನನ್ನು ಭಕ್ತಿಯಿಂದ ನೀಡಿದರೆ ಆವಾಗ ತಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಭಕ್ತಿ ಏನಿದೆ ಅದು ಪ್ರಮುಖವಾದದ್ದು. ಸೊ ಆದ್ರಿಂದ ಒಬ್ಬನು ಯಾವುದೇ ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಭಕ್ತರು ಕುಕ್ ಮಾಡಬೇಕು, ಭಕ್ತರು ವೆಜಿಟೇಬಲ್ಸ್ ಕಟ್ ಮಾಡಬೇಕು, ಭಕ್ತರು ಅದನ್ನು ಭೋಗ ಅರ್ಪಣೆ ಮಾಡಬೇಕು, ಮತ್ತೆ ಭಕ್ತರು ಅದನ್ನು ತುಂಬಾ ಲವಿಂಗ್ಲಿ ಅದನ್ನು ಸ್ವೀಕಾರ ಮಾಡಬೇಕು. ಯಾಕೆಂದ್ರೆ ಯಾರು ಆ ಆಹಾರವನ್ನು ಅವನು ಪ್ರಿಪೇರ್ ಮಾಡ್ತಾನೆ, ಆ ವ್ಯಕ್ತಿಯ ಪ್ರಜ್ಞೆ ಏನಿದೆ ಆಹಾರಕ್ಕೆ ಹೋಗ್ತದೆ. ಆಮೇಲೆ ಆ ಆಹಾರವನ್ನು ಯಾರು ಒಬ್ಬನು ಸ್ವೀಕಾರ ಮಾಡಿದಾಗ ಆ ಪ್ರಜ್ಞೆ ಅವನಿಗೆ ಆ ತಿನ್ನುವ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಆದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಇದೆ. ಸೊ ನಾವಿಲ್ಲಿ ನೋಡೋಣ, ಮೋಡ್ ಆಫ್ ಗುಡ್ನೆಸ್, ಸತ್ವಗುಣದಲ್ಲಿರುವಂತಹ ಈ ಫುಡ್ಗಳು, ಆಹಾರಗಳು ಯಾವುದು ಈ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೇವೆ. ತುಂಬಾ ಸ್ವೀಟ್, ಆಮೇಲೆ ಜ್ಯೂಸಿ, ರಸಮಯವಾದ ಆಹಾರಗಳು, ಮತ್ತೆ ಶಕ್ತಿಯನ್ನು ನೀಡುವಂತದ್ದು ಆಹಾರಗಳು, ಪ್ಯಾಲೆಟೇಬಲ್, ಮಿಲ್ಕ್, ಹಾಲು, ಸೊ ಮೊಸರು, ಈ ರೀತಿಯ ಆಹಾರಗಳು. ಆಮೇಲೆ ರಜೋಗುಣದಲ್ಲಿರುವಂತಹ ಆಹಾರಗಳು ಟೂ ಮಚ್ ಸ್ಪೈಸಿ, ಆಮೇಲೆ ಟೂ ಮಚ್ ಹುಳಿ ಖಾರ, ಆಮೇಲೆ ಟೂ ಮಚ್ ಉಪ್ಪು, ಆಮೇಲೆ ಡ್ರೈ ಆಗಿರುವಂತಹ ಆಹಾರಗಳು, ಇದೆಲ್ಲ ರಜೋಗುಣದಲ್ಲಿರುವಂತಹ ಆಹಾರಗಳು. ತಾಮಸಿಕ ಆಹಾರಗಳು ಯಾವುದು? ಟೇಸ್ಟ್ಲೆಸ್, ರುಚಿ ಇರುವುದಿಲ್ಲ, ಡಿಕಂಪೋಸ್ಡ್. ಈ ಉದಾಹರಣೆಗೆ ಮದ್ಯಪಾನ ಮಾಡ್ಬೇಕಾದ್ರೆ ಗ್ರೇಪ್ಸ್, ದ್ರಾಕ್ಷಿಗಳನ್ನು ಎಷ್ಟೋ ದಿನ ಅದನ್ನು ಎಲ್ಲೋ ಇಟ್ಟು, ಎಷ್ಟೋ ವರ್ಷಗಳ ಕಾಲ ಇಟ್ಟು ಅದನ್ನು ಡಿಕಂಪೋಸ್ ಮಾಡಿ ಆ ನಂತರ ಅದರಿಂದ ಮದ್ಯಪಾನವನ್ನು ಮಾಡ್ತಾರೆ. ಸೊ ಈ ರೀತಿಯ ಆಹಾರಗಳು. ಆಮೇಲೆ ತುಂಬಾ ಅಸ್ವಚ್ಛ ಆಹಾರಗಳು, ಆಮೇಲೆ 3 ಗಂಟೆಗಿಂತ ಮೊದಲು ಕುಕ್ ಮಾಡಿದಂತ ಆಹಾರಗಳು, ಇದೆಲ್ಲ ತಮೋಗುಣದಲ್ಲಿ ಬರುವಂತಹ ಆಹಾರಗಳು. ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ದಾಲ್, ಮಿಲ್ಕ್, ಹಾಲು, ಗೋಧಿ, ಇದು, ಆಮೇಲೆ ಬೆಣ್ಣೆ, ಚೀಸ್, ಇದೆಲ್ಲ ಮೋಡ್ ಆಫ್ ಗುಡ್ನೆಸ್. ಆಮೇಲೆ ಪೆಪ್ಪರ್, ಕಾಫಿ, ಟೀ,
ಚಿಲ್ಲಿ ಇದೆಲ್ಲ ರಜೋಗುಣದಲ್ಲಿ ಬರ್ತದೆ. ತಮೋಗುಣದಲ್ಲಿ ಮಾಂಸಾಹಾರ, ಎಗ್, ಆಮೇಲೆ ಮದ್ಯಪಾನ, ಆಮೇಲೆ ಬೇರೆಯವರು ತಿಂದಿರುವಂತಹ ಆಹಾರವನ್ನು ಉಚ್ಚಿಷ್ಟ ಅಂತ ಹೇಳ್ತಾರೆ, ಅದನ್ನು ತಿನ್ನುವುದು, ಇದೆಲ್ಲ ತಮೋಗುಣದಲ್ಲಿ ತಮೋಗುಣದಲ್ಲಿರುವಂತಹ ಆಹಾರಗಳು. ಸೊ ಹಾಗಾದ್ರೆ ನಾವು ಮೂರು ಐಹಿಕ ಪ್ರಕೃತಿಯ ಗುಣಗಳನ್ನು ಮೇಲೆ ಏರುವುದು ಹೇಗೆ? ಅದಕ್ಕಾಗಿ ಪಂಚವಿಧ ಭಕ್ತಿಯನ್ನು ಕೊಟ್ಟಿದ್ದಾರೆ. ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರತಿದಿನ ಜಪ ಆಮೇಲೆ ಶ್ರೀಮೂರ್ತಿರ ಶ್ರದ್ಧೆಯ ಸೇವನ್, ಡೇಟಿ ವರ್ಷಿಪ್, ಭಗವಂತನ ವಿಗ್ರಹಗಳನ್ನು ಆರಾಧನೆ ಮಾಡುವುದು. ಆಮೇಲೆ ಮಥುರಾವಾಸ ಅಂದ್ರೆ ನಾವು ಧಾಮಗಳಲ್ಲಿ ವಾಸ ಮಾಡುವುದು, ಅಥವಾ ನಾವು ಸಿಟಿಯಲ್ಲಿ ವಾಸ ಮಾಡಿದ್ರು ಸಹ ಮನೆಯಲ್ಲಿ ಮನೆಯನ್ನೇ ಟೆಂಪಲ್ ಆಗಿ ಮಾಡುವುದು, ದೇವಾಲಯವನ್ನಾಗಿ ಮಾಡುವುದು, ತುಳಸಿಯನ್ನು ಇಡುವುದು, ವಿಗ್ರಹಗಳನ್ನು ಇಟ್ಟು ನಾವು ಆರಾಧನೆ ಮಾಡುವುದು. ಆಮೇಲೆ ಸಾಧು ಸಂಘ, ಇದು ತುಂಬಾ ಪ್ರಮುಖವಾದದ್ದು, ಭಕ್ತರ ಸಂಘವನ್ನು ಮಾಡುವುದು. ಆಮೇಲೆ 5ನೇದು ಫುಡ್, ಭೋಗವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಸೊ ಈ ರೀತಿಯ ಭಕ್ತಿ ಸೇವೆಗಳನ್ನು ಮಾಡಿದ್ರೆ ಗೃಹಸ್ಥಾಶ್ರಮದಲ್ಲಿ ಇದ್ದು ಸಹ ನಾವು ಸಕ್ಸೆಸ್ ಅಥವಾ ಪರಿಪೂರ್ಣತೆಯನ್ನು ನಾವು ಪಡಿಬಹುದು. ಅದು ಸನ್ಯಾಸಿ ಮತ್ತೆ ಬ್ರಹ್ಮಚಾರಿಗಳಿಗೆ ಮಾತ್ರ ಸಕ್ಸೆಸ್ ಸಿಗುವುದಲ್ಲ, ಈ ಎಲ್ಲ ವಿಷಯಗಳನ್ನು ಪಾಲನೆ ಮಾಡುವುದರಿಂದ ಗೃಹಸ್ಥರು ಸಹ ಸಕ್ಸೆಸ್ ಅನ್ನು, ಪರಿಪೂರ್ಣತೆಯನ್ನು ಪಡೆಯಬಹುದು. ಸೊ ಇದು ಇದು ಜಿಹ್ವಾ ವೇಗಂ. ಈಗ ಉದರ ವೇಗಂ ಅನ್ನು ನೋಡೋಣ. ಉದರ ವೇಗ ಅಂದ್ರೆ ಏನು? ನಮಗೆ ಎಷ್ಟು ಆಸೆ ಇದೆ ಅದಕ್ಕಿಂತ ಜಾಸ್ತಿ ತಿನ್ನುವುದು. ಗಿಮಿ ಮೋರ್, ನನ್ಗೆ ಇನ್ನೂ ಕೊಡು, ತಿಂದಿದ್ದು ಸಾಕಾಗ್ತಾ ಇಲ್ಲ, ಹೊಟ್ಟೆ ತುಂಬಿದೆ ಆದ್ರೆ ಇನ್ನೂ ಬೇಕು. ಸೊ ಇದು ಉದರ ವೇಗ. ಇದರಿಂದ ಏನಾಗ್ತದೆ? ರೋಗಗಳು ಬರ್ತದೆ. ಯಾವುದು ಸ್ಟಮಕ್ ಡಿಸೀಸಸ್ ಅಥವಾ ಡಯೇರಿಯಾನೋ, ಡಿಸೆಂಟ್ರಿನೋ, ಈ ರೀತಿಯ ರೋಗಗಳು ಬರ್ತದೆ. ಇದಕ್ಕೆ ಸಹ ಸೊಲ್ಯೂಷನ್ ಏನಿದೆ? ಇದು ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಮತ್ತೆ 2ನೇದು ಏನು ಅಂದ್ರೆ ಏಕಾದಶಿ ಮತ್ತೆ ಜನ್ಮಾಷ್ಟಮಿಯಂತಹ ದಿನಗಳಲ್ಲಿ ಉಪವಾಸವನ್ನು ಆಚರಣೆ ಮಾಡಿ ರೆಗ್ಯುಲೇಟ್ ಮಾಡ್ಕೊಳ್ಳುವುದು, ರೀಸ್ಟ್ರೇನ್ ಮಾಡ್ಕೊಳ್ಳುವುದು. ಸೊ ನಾವು ಏಕಾದಶಿಯ ದಿನದಂದು ಮನಸ್ಸು ಸೆಟ್ ಆಗಿರ್ತದೆ. ಸೊ ನಾನು ದಿನದಲ್ಲಿ 1 ಬಾರಿ ಮಾತ್ರ ಜಾಸ್ತಿ ಕ್ವಾಂಟಿಟಿಯನ್ನು ತೆಗೆದುಕೊಳ್ತೇನೆ, ಉಳಿದ ಸಮಯದಲ್ಲಿ ಸರಳವಾಗಿ ಒಂದು ಜ್ಯೂಸ್ ಅಥವಾ 1-2 ಫ್ರೂಟ್ ಫಲ ವಸ್ತುವನ್ನು ಮಾತ್ರ ತಿಂತೇನೆ. ಮತ್ತೆ ದಿನದ ಉದ್ದಕ್ಕೂ ನಾನು ಹರಿನಾಮವನ್ನು ಜಪ ಮಾಡ್ತೇನೆ. ಸೊ ಈ ರೀತಿ ನಮ್ಮ ಮನಸ್ಸು ಯಾವಾಗ ಒಂದು ಸೆಟ್ ಆಗಿರ್ತದೆ, ಆವಾಗ ನಾವು ಈ ಉದರ ವೇಗವನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ, ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇದು ಉದರ ವೇಗ ಮತ್ತೆ ಇದು ಜಿಹ್ವಾ ವೇಗ ಸಿಮಿಲರ್ ಆಗಿರೋದ್ರಿಂದ ಇದರ ಡಿಫರೆನ್ಸ್ ಏನು? ಜಿಹ್ವಾ ವೇಗ ಮತ್ತೆ ಉದರ ವೇಗ. ಜಿಹ್ವಾ ವೇಗ ಅಂದ್ರೆ ನನಗೆ ರುಚಿಯಾದ ಆಹಾರ ಬೇಕು, ಇದು ಜಿಹ್ವಾ ವೇಗ. ನನಗೆ ಈ ತುಂಬಾ ಸ್ವೀಟ್ ಆಗಿರುವಂತ ಆಹಾರಗಳು ಬೇಕು. ಆಮೇಲೆ ಗೋಬಿ ಮಂಚೂರಿ ಬೇಕು, ಆಮೇಲೆ ಗೋಬಿ ಮಂಚೂರಿ ಆದ್ಮೇಲೆ ಪನೀರ್ ಮಂಚೂರಿ ಬೇಕು. ಸೊ ಈ ರೀತಿ ಫೈನ್ ಫುಡ್ಸ್ ನಮ್ಗೆ ಬೇಕು, ಅದು ಜಿಹ್ವಾ ವೇಗ. ಬೇರೆ ಬೇರೆ ರೀತಿಯ ಕ್ವಾಲಿಟಿ ಆಫ್ ಫುಡ್ ಏನಿದೆ ಅದು ಜಿಹ್ವಾ ವೇಗ. ಕ್ವಾಂಟಿಟಿ ಆಫ್ ಫುಡ್ ಏನಿದೆ, ಇನ್ನೂ ಬೇಕು, ಹೊಟ್ಟೆ ತುಂಬಿದ್ರು ಇನ್ನೂ ಬೇಕು, ಇದು ಉದರ ವೇಗ. ಸೊ ಇದು ಡಿಫರೆನ್ಸ್ ಇದೆ. ಸೊ ಯಾವಾಗ ನಾವು ಜಿಹ್ವಾ ವೇಗವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ ಆಗುದಿಲ್ಲ, ಆವಾಗ ರೋಗಗಳು ಬರ್ತದೆ. ಯಾವಾಗ ನಾವು ಉದರ ವೇಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ ಆಗುದಿಲ್ಲ, ಆವಾಗ ಏನಾಗ್ತದೆ? ಲೇಜಿನೆಸ್. ಮೊನ್ನೆ ಒಬ್ರು ಭಕ್ತರು ಪ್ರಶ್ನೆಗಳನ್ನು ಕೇಳಿದ್ರು, ಲೇಜಿನೆಸ್ ಬರ್ತಾ ಇದೆ, ಏನ್ ಮಾಡ್ಬೇಕು ಅಂತ. ಅವಾಗ ಒಂದು ಸೊಲ್ಯೂಷನ್ ಹೇಳಿದ್ದು ಅಸೋಸಿಯೇಷನ್ ಆಫ್ ಆಂಥೂಸಿಯಾಸ್ಟಿಕ್ ಡಿವೋಟೀಸ್. 2ನೇದು ಉದರ ವೇಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಆವಾಗ ಲೇಜಿನೆಸ್ ಬರುವುದಿಲ್ಲ. ಸೊ ಇನ್ನೂ ಕೆಲವು ಉಪಾಯಗಳು ಇದೆ ಲೇಜಿನೆಸ್ ಅನ್ನು ಓಡಿಸ್ಲಿಕ್ಕೆ. ಸೊ ಯಾರು ಜಾಸ್ತಿ ಉದರ ವೇಗ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳದೆ ಜಾಸ್ತಿ ತಿಂತಾರೆ, ಅವರು ಲೇಜಿ, ಜಡತ್ವವನ್ನು ಹೊಂದುತ್ತಾರೆ. ಸೊ
ಆದ್ರಿಂದ ಇದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಾಗಿದ್ರೆ ನಾವು ಮೂರನೇ ವೇಗ ನೋಡೋಣ, ಉಪಸ್ಥ ವೇಗ. ಉಪಸ್ಥ ವೇಗ ಏನಿದು? ಜನನೇಂದ್ರಿಯಗಳು ಜನೈಟಸ್ ಇಂದ ಅಂತಹ ವೇಗ. ಸೊ ನಮ್ಗೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಜನೈಟಲ್ಸ್ ಗಳು ಜನನೇಂದ್ರಿಯಗಳು ಏನಿದೆ ಇದರ ಪರ್ಪಸ್ ಏನಿದೆ, ಇದು ಕೇವಲ ಎರಡು. ಒಂದು, ಕೃಷ್ಣ ಪ್ರಜ್ಞಾ ಮಕ್ಕಳನ್ನು ಹುಟ್ಟಿಸುವುದು, ಇದಕ್ಕಾಗಿ ಮಾತ್ರ ಅದನ್ನು ಉಪಯೋಗ ಮಾಡಬೇಕು. ಎರಡನೇದು, ಮೂತ್ರವನ್ನು ಪಾಸ್ ಮಾಡ್ಲಿಕ್ಕೆ, ಯೂರಿನ್ ಪಾಸಿಂಗ್. ಸೊ ಇದು ಬಿಟ್ಟು ಬೇರೆ ಯಾವುದೇ ರೀತಿಯ ಉದ್ದೇಶ ಈ ಜನೈಟಲ್ಸ್ ಗಳದ್ದು ಇಲ್ಲ. ಆದ್ರಿಂದ ಉಳಿದ ಸಮಯದಲ್ಲಿ ಒಬ್ಬನು ಈ ವೇಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಒಬ್ಬನಿಗೆ ಟೀನೇಜಿಗೆ ಬಂದಾಗ ಅವನಲ್ಲಿ ಅಥವಾ ಅವಳಲ್ಲಿ ಹಾರ್ಮೋನ್ಗಳು ಸೆಕ್ರೀಟ್ ಆಗ್ತದೆ. ಆ ಸಮಯದಲ್ಲಿ ಒಬ್ಬನು ಅಪೋಸಿಟ್ ಸೆಕ್ಸ್ ಅದನ್ನು ಯಾವಾಗ ಅವನು ಅದರ ಬಗ್ಗೆ ಆಲೋಚನೆ ಮಾಡದೆ ಅವನು ಆ ವೇಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ, ಅವನು ಬೇರೆ ಬೇರೆ ರೀತಿಯ ಒಳ್ಳೆಯ ಕ್ವಾಲಿಟೀಸ್ ಗಳನ್ನು ಅವನು ಡೆವಲಪ್ ಮಾಡ್ಕೊಳ್ತಾನೆ. ಯಾವ ಒಬ್ಬ ವ್ಯಕ್ತಿ ಅವನು ತನ್ನ ವೀರ್ಯವನ್ನು ಹಿಡಿತಾನೆ ಅಥವಾ ಕಂಟ್ರೋಲ್ ಮಾಡ್ತಾನೆ, ಅದನ್ನು ಕೆಳಗೆ ಹರಿದು ಹೋಗ್ಲಿಕ್ಕೆ ಬಿಡುವುದಿಲ್ಲ, ಆವಾಗ ಅವನ ಆ ವೀರ್ಯ ಏನಿದೆ ಅದು ಮೇಲೆ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಊರ್ಧ್ವ ರೇಜಸಃ ಅಂತ ಹೇಳ್ತಾರೆ. ಸೊ ಯಾವಾಗ ಅನ್ನೆಸೆಸರ್ಲಿ ಒಬ್ಬ ತನ್ನ ವೀರ್ಯವನ್ನು ಕೆಳಗೆ ಹರಿಲಿಕ್ಕೆ ಬಿಡುವುದಿಲ್ಲ, ಆವಾಗ ಆ ವೀರ್ಯ ಥಿಕ್ ಗಟ್ಟಿ ಆಗ್ತಾ ಬರ್ತದೆ. ಆ ಶುಕ್ರ ಧಾತುಗಳು ಏನಿದೆ ಅದು ಡೆಪಾಸಿಟ್ ಆಗಿ ಸೊ ಒಂದು ರೀತಿಯ ಸಟಲ್ ಏನಿದೆ ಶಕ್ತಿ ಇದು ಏನಿದೆ ಇದು ಮೇಲೆ ಹರಿಲಿಕ್ಕೆ ಆರಂಭ ಆಗ್ತದೆ. ಸೊ ಆದ್ರಿಂದ ಅಂತಹ ವ್ಯಕ್ತಿಗೆ ವಿವೇಕ ಬುದ್ಧಿ, ತೇಜ, ಓಜ, ಆಮೇಲೆ ಅವನ ಈ ಸ್ಕಿನ್ಸ್ ಆ ಚರ್ಮ ಏನಿದೆ ಅದು ಗ್ಲೋ ಆಗ್ಲಿಕ್ಕೆ ಆರಂಭ ಆಗ್ತದೆ. ಸೊ ಇದನ್ನು ನಾವು ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾಗಿದ್ದು ಆ ವೀರ್ಯವನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡಂತಹ ಭಕ್ತನನ್ನು ನೋಡಿದ್ರೆ ನಮಗೆ ಇದರ ಬಗ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ಅವನಲ್ಲಿ ಆ ತೇಜ ಇರ್ತದೆ. ಆಮೇಲೆ ಓಜಸ್ ಅಂದ್ರೆ ಸ್ಪಿರಿಚುವಲ್ ಓರಾ. ಒಬ್ಬನು ತನ್ನ ವೀರ್ಯವನ್ನು ಅವನು ನಿಯಂತ್ರಣದಲ್ಲಿ ಇಟ್ಕೊಂಡಾಗ ಆ ಓರಾ ಏನಿದೆ, ಅವನ ಓರಾ, ಸ್ಪಿರಿಚುವಲ್ ಓರಾ ಏನಿದೆ ಅದು ಬೆಳೀತಾ ಹೋಗ್ತದೆ, ಆಮೇಲೆ ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಆದ್ರಿಂದ ಅವನಿಗೆ ರೋಗಗಳು ಬರುವುದಿಲ್ಲ. ಆಮೇಲೆ ಅವನ ಈ ವೀರ್ಯ ಮೇಲೆ ಹರಿಯುವುದರಿಂದ ಅದು ಬ್ರೈನಿನ ಈ ಪೋರ್ಷನ್ ಅಲ್ಲಿ ಅದು ಸ್ಥಿತವಾಗ್ತದೆ. ಅಲ್ಲಿ ಡೆಪಾಸಿಟ್ ಆಗ್ಲಿಕ್ಕೆ ಆರಂಭವಾದಾಗ ಒಬ್ಬನು 12 ವರ್ಷಗಳ ಕಾಲ ಒಂದು ತೊಟ್ಟು ಸಹ ವೀರ್ಯವನ್ನು ಕೆಳಗೆ ಹರಿಲಿಕ್ಕೆ ಬಿಡದೆ ಇದ್ರೆ ಅಲ್ಲಿ ಅಮೃತ ಬಿಂದು ಅಂತ ಒಂದು ಸ್ಥಾಪನೆ ಆಗ್ತದೆ. ಅಮೃತ ಬಿಂದು ಆ ಅಮೃತ ಬಿಂದು ಏನಿದೆ ಒಬ್ಬನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಸಟಲ್ ಫಾರ್ಮ್ ಆಫ್ ರಿಯಲೈಸೇಷನ್, ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಅದು ಸಹಾಯ ಮಾಡ್ತದೆ. ಸೊ ಅವನ ಸ್ಕಿನ್ ಸಹ, ಅವನ ಚರ್ಮ ಅದು ಕಪ್ಪಾಗಿದ್ರೂ ಸಹ ಅದು ಹೊಳಿತಾ ಇರ್ತದೆ. ಸೊ ಈ ರೀತಿಯ ಸಿಂಪ್ಟಮ್ಸ್ ಗಳನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ ಅವನು ತನ್ನ ವೀರ್ಯವನ್ನು ಅವನು ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇದ್ದಾನೆ, ಅವನು ಅದನ್ನು ಕೆಳಗೆ ಹರಿಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಆವಾಗ ಅವನಿಗೆ ಎಲ್ಲ ರೀತಿಯ ವಿವೇಕ ಬುದ್ಧಿ, ತೇಜಸ್, ಓಜಸ್, ಆಮೇಲೆ ಹೆಲ್ದಿ ಬಾಡಿ, ತುಂಬಾ ಆರೋಗ್ಯಕರವಾದ ದೇಹ, ಈ ರೀತಿಯ ವಿಷಯಗಳು ಅವನಿಗೆ ಸಿಗ್ತದೆ. ಸೊ ಯಾಕಂದ್ರೆ ಒಬ್ನು ಅರ್ಥ ಮಾಡ್ಕೊಳ್ಬೇಕು, ಈ ಕಾಮ ಜೀವನ, ಸೆಕ್ಸ್ ಲೈಫ್ ಏನಿದೆ ಇದು ಅಂದ್ರೆ ಏನು. ಸೊ ನಮ್ಮ ಭೌತಿಕ ಲೋಕದಲ್ಲಿ ನಾವು ನೋಡ್ತಿರುವುದು, ನಾವೆಲ್ಲರೂ ಜೀವಾತ್ಮಗಳು. ನಾವು ಈ ದೇಹಗಳಲ್ಲ, ಭೌತಿಕ ದೇಹಗಳಲ್ಲ, ನಾವು ಜೀವಾತ್ಮಗಳು. ಆದ್ರೆ ಕೆಲವು ಜೀವಾತ್ಮಗಳಿಗೆ ಮೇಲ್ ಬಾಡಿ ಸಿಕ್ಕಿದೆ, ಪುರುಷ ದೇಹ ಸಿಕ್ಕಿದೆ, ಕೆಲವು ಜೀವಾತ್ಮಗಳಿಗೆ ಸ್ತ್ರೀ ದೇಹ ಸಿಕ್ಕಿದೆ. ಆದ್ರೆ ಎಲ್ಲ ಜೀವಗಳು ಪ್ರಕೃತಿ. ಸೊ ಕೃಷ್ಣ ಒಬ್ಬನೇ ಅವನು ಸುಪ್ರೀಂ ಎಂಜಾಯರ್.
ಸೊ ಕೃಷ್ಣ ಏನಿದೆ ಅವನು ಶಕ್ತಿಮಾನ್, ಉಳಿದವರೆಲ್ಲರೂ ಶಕ್ತಿಗಳು. ಸೊ ಒಂದು ಜೀವಕ್ಕೆ ಪುರುಷ ದೇಹ ಸಿಕ್ಕಿದೆ, ಇನ್ನೊಂದು ಜೀವಕ್ಕೆ ಸ್ತ್ರೀ ದೇಹ ಸಿಕ್ಕಿದೆ, ಆದ್ರೆ ಎರಡೂ ಶಕ್ತಿಗಳೇ, ಸಣ್ಣ ಶಕ್ತಿಗಳು, ತಟಸ್ಥ ಶಕ್ತಿಗಳು. ಶಕ್ತಿಗಳು ಎಷ್ಟೇ ಒಟ್ಟಿಗೆ ಬಂದು ಅದು ಭೋಗ ಮಾಡ್ಲಿಕ್ಕೆ ಅದು ಪ್ರಯತ್ನವನ್ನು ಪಟ್ಟರೂ ಸಹ ಅದು ಸಂಪೂರ್ಣವಾಗಿ ತೃಪ್ತಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸೊ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಆಧ್ಯಾತ್ಮಿಕ ಲೋಕದಲ್ಲಿ ರಾಧಾ ಕೃಷ್ಣ ಏನಿದ್ದಾರೆ ಅವರಿಗೆ ಶಾಶ್ವತವಾದ ಲೀಲೆಗಳನ್ನು ಮಾಡ್ಲಿಕ್ಕೆ ಎರಡು ರೀತಿಯ ದೇಹಗಳನ್ನು, ಒನ್ ಅಬ್ಸಲ್ಯೂಟ್ ಟ್ರೂತ್, ಒನ್ ಪರಮ ಸತ್ಯ, ಆ ಎರಡು ದೇಹಗಳನ್ನು ಹೊಂದಿದ್ದಾನೆ. ಆದ್ರೆ ಅದೇ ಪರ್ವರ್ಟೆಡ್ ಆಗಿ ಈ ಭೌತಿಕ ಲೋಕದಲ್ಲಿ ಬಂದಾಗ ಸ್ತ್ರೀ ದೇಹ ಪುರುಷ ದೇಹ ಅಂತ ಸಿಗ್ತದೆ. ಆದ್ರೆ ಇದು ತಾತ್ಕಾಲಿಕವಾದಂತಹ ದೇಹ. ಈ ಜನ್ಮದಲ್ಲಿ ಸ್ತ್ರೀ ಆಗಿರುವವಳು ಮುಂದಿನ ಜನ್ಮ ಪುರುಷ ದೇಹ ಸಿಗಬಹುದು. ಇದು ತಾತ್ಕಾಲಿಕವಾದ ಒಂದು ದೇಹ. ಮತ್ತೆ ಈ ದೇಹ ಏನಿದೆ ಇದು ಮಲಮೂತ್ರ, ರಕ್ತ, ಬೋನ್ಸ್, ಮ್ಯೂಕಸ್, ಬ್ಲಡ್, ಈ ರೀತಿಯ ಒಂದು ಅಬಾಮಿನೇಬಲ್, ತುಂಬಾ ಕೊಳಕು ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ. ಸೊ ಆದ್ರಿಂದ ಬುದ್ಧಿವಂತನಾದವನು ಈ ಅಶಾಶ್ವತವಾದ ಇಂದ್ರಿಯ ತೃಪ್ತಿಗ ಮಾಡ್ಲಿಕ್ಕೆ ಅವನು ಹೋಗುವುದಿಲ್ಲ. ಸೊ ಅದರ ಬದಲಿಗೆ ಅವನು ತನ್ನ ಜೀವನದ ಸೆಂಟರ್ ಅಲ್ಲಿ ರಾಧಾ ಕೃಷ್ಣನನ್ನು ಇಟ್ಟುಕೊಂಡು ಅವನು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಅವನು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಶೀಲಾ ಪ್ರಭುಪಾದ್ರು ಅವರ ಶಿಷ್ಯರು ಒಬ್ರು ಹೇಳ್ತಾ ಇದ್ರು, ಬಿಟ್ವೀನ್ ದ ಕಪಲ್ ದೇರ್ ಶುಡ್ ಬಿ ಡಿವೈನ್ ಕಪಲ್. ಸೊ ನಾವು ಗೃಹಸ್ಥಾಶ್ರಮವನ್ನು ಮಾಡ್ಬೇಕಾದ್ರೆ ಬಿಟ್ವೀನ್ ದ ಕಪಲ್ ದೇರ್ ಶುಡ್ ಬಿ ಡಿವೈನ್ ಕಪಲ್, ಅಂದ್ರೆ ರಾಧಾ ಕೃಷ್ಣ ಅವರು ನಮ್ಮ ಜೀವನದ ಮಧ್ಯದಲ್ಲಿ ಇರಬೇಕು. ಅವರನ್ನು ನಮ್ಮ ಮನೆಯಲ್ಲಿ ಜೀವನದ ಸೆಂಟರ್ ಆಗಿ ಕೇಂದ್ರೀಕರಣಗೊಳಿಸಿಕೊಂಡು ನಾವು ಜೀವನವನ್ನು ಬೆಳೆಸ್ಕೊಳ್ಬೇಕು. ಆವಾಗ ಏನಾಗ್ತದೆ, ಹೋಮ್ ಬಿಕಮ್ಸ್ ಟೆಂಪಲ್. ಸೊ ಆದ್ದರಿಂದ there is something called legal sex and there is something called illegal sex. legal sex ನಮ್ಗೆಲ್ರಿಗೂ ಗೊತ್ತು. ಶಾಸ್ತ್ರಗಳ ಪ್ರಕಾರ ವೈಷ್ಣವರ ಆಶೀರ್ವಾದ ಇದನ್ನು ತೆಗೆದುಕೊಂಡು ನಾವು ಮದುವೆಯಾಗಿ ಮದುವೆಯ ಆ ಗೃಹಸ್ಥಾಶ್ರಮದಲ್ಲಿ ಕೃಷ್ಣ ಪ್ರಜ್ಞಾ ಮಕ್ಕಳನ್ನು ಹುಟ್ಟಿಸುವಂತಹ ಈ ಸೆಕ್ಸ್ ಏನಿದೆ ಇದು ಲೀಗಲ್ ಸೆಕ್ಸ್ ಅಂತ ಹೇಳ್ತಾರೆ. ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಪರತರ್ಷಭ. ಧರ್ಮದ ವಿರುದ್ಧ ಅಲ್ಲದೆ ಇರುವ ಕಾಮ ಏನಿದೆ ಅದು ನಾನೇ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆದ್ರಿಂದ ಈ ಜೆನೈಟಲ್ಸ್, ಈ ಉಪಸ್ಥ ಏನಿದೆ, ಜನನೇಂದ್ರಿಯಗಳ ಉದ್ದೇಶ ಕೃಷ್ಣ ಪ್ರಜ್ಞಾ ಮಕ್ಕಳನ್ನು ಹುಟ್ಟಿಸುವುದು ಮಾತ್ರ. ಇದನ್ನು ಬಿಟ್ಟು ಇಲ್ಲೀಗಲ್ ಸೆಕ್ಸ್ ಇದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲೀಗಲ್ ಸೆಕ್ಸ್ ಅಂದ್ರೆ ಏನು? ಸೆಕ್ಸ್ ಬಿಫೋರ್ ಮ್ಯಾರೇಜ್, ಮದುವೆಯ ಮೊದಲೇ ಸೆಕ್ಸ್ ಮಾಡುವುದು. ಔಟ್ಸೈಡ್ ಮ್ಯಾರೇಜ್, ಅನೈತಿಕ ಸಂಬಂಧಗಳನ್ನು ಹೊಂದಿರುವುದು, ಅಂದ್ರೆ ಹೆಂಡತಿಯನ್ನು ಬಿಟ್ಟು ಬೇರೆ ಸ್ತ್ರೀಯ ಜೊತೆ ಅನೈತಿಕ ಸಂಬಂಧಗಳನ್ನು ಹೊಂದಿರುವುದು. ಆಮೇಲೆ ಆರ್ಟಿಫಿಷಿಯಲ್ ಸೆಕ್ಸ್, ಇದನ್ನು ಮಾಡಬಾರ್ದು. ಆರ್ಟಿಫಿಷಿಯಲ್ ಸೆಕ್ಸ್ ಅಲ್ಲಿ ಹೋಮೋಸೆಕ್ಷುವಾಲಿಟಿ, ಆಮೇಲೆ ಹಸ್ತಮೈಥುನ, ಈ ರೀತಿ ಸೆಕ್ಸ್ ಗಳನ್ನು ಮಾಡಬಾರ್ದು. ಇವೆಲ್ಲ ಇಲ್ಲೀಗಲ್ ಸೆಕ್ಸ್ ಅಂತ ಹೇಳ್ತಾರೆ. ಸೊ ಸಿಂಪಲ್ ಅಂದ್ರೆ ಇಲ್ಲೀಗಲ್ ಸೆಕ್ಸ್ ಅಂದ್ರೆ ಎನಿ ಸೆಕ್ಸ್ ವಿಚ್ ಡಸ್ ನಾಟ್ ಪ್ರೊಡ್ಯೂಸ್ ಚಿಲ್ಡ್ರನ್, ಇದನ್ನ ಇಲ್ಲೀಗಲ್ ಸೆಕ್ಸ್ ಅಂತ ಹೇಳ್ತಾರೆ. ಸೊ ಒಬ್ಬನು ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಇಚ್ಛೆಯನ್ನು ಪಡ್ತಾನೆ, ಅವನು ಈ ಕೃತಕ ಕಾಮಗಳನ್ನು ಅಥವಾ ಔಟ್ಸೈಡ್ ದ ಮ್ಯಾರೇಜ್, ಬಿಫೋರ್ ದ ಮ್ಯಾರೇಜ್, ಇಂಥ ಸೆಕ್ಸ್ ಗಳನ್ನು ಸಂಪೂರ್ಣವಾಗಿ ವರ್ಜಿಸಬೇಕು. ಸೊ ಅದಕ್ಕಾಗಿ ದೀಕ್ಷಾ ಸಮಯದಲ್ಲಿ ಒಂದು ಓತ್, ಶಪಥ ಏನು ತಗೊಳ್ತಾರೆ, ನೋ ಇಲ್ಲಿಸಿಟ್ ಸೆಕ್ಸ್, ನೋ ಗ್ಯಾಂಬ್ಲಿಂಗ್, ನೋ ಮೆಡಿಟೇಟಿಂಗ್, ನೋ ಇಲ್ಲಿಸಿಟ್ ಸೆಕ್ಸ್. ಸೊ ಆದ್ದರಿಂದ ಇಲ್ಲಿಸಿಟ್ ಸೆಕ್ಸ್ ಏನಿದೆ ಇದನ್ನು ಸಂಪೂರ್ಣವಾಗಿ ಒಬ್ಬನು ವರ್ಜಿಸಬೇಕು. ಇದು ಹೇಗೆ ಸಾಧ್ಯವಿದೆ? ನಾ ಹೇಳಿದಾಗೆ ಜೀವಾ ವೇಗ, ಉದರ ವೇಗ, ಉಪಸ್ಥ ವೇಗ, ಇದರಲ್ಲಿ ಒಂದೇ ಲೈನ್ ಅಲ್ಲಿ ಇರುವುದರಿಂದ
ಜೀವವನ್ನು ನಾವು ಸರಿಯಾಗಿ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಅವಾಗ ಉದರ ಮತ್ತೆ ಉಪಸ್ಥ ವೇಗ ಏನಿದೆ ಅದು ಕಂಟ್ರೋಲಿಗೆ ಬರ್ತದೆ. ಆಮೇಲೆ ಯಾವಾಗಲೂ ನಮ್ಮ ಮನಸ್ಸನ್ನು ಕೃಷ್ಣನ ಪಾದಕಮಲಗಳಲ್ಲಿ ಫೋಕಸ್ ಮಾಡಿ ಇರಬೇಕು. ಯಾವಾಗ ಆ ಆಸೆ ಬರ್ತದೆ, ನೀಚ ಆಸೆಗಳು ಬರ್ತದೆ, ಆವಾಗ ಸೇ ನೋ. ಆಮೇಲೆ ಎಟ್ ದ ಸೇಮ್ ಟೈಮ್ ಸೇ ಎಸ್ ಟು ಕೃಷ್ಣ. ಕೀರ್ತನೆ ಹರಿಕೀರ್ತನೆಗಳನ್ನು ಕೇಳುವುದು, ಕೃಷ್ಣ ಕಥೆಗಳನ್ನು ಕೇಳುವುದು, ಭಕ್ತರ ಸಂಘದಲ್ಲಿ ಓಡುವುದು, ಈ ರೀತಿ ಮಾಡಿದಾಗ ನಾವು ಈ ಉಪಸ್ಥ ವೇಗಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಮತಿರ್ನ ಕೃಷ್ಣೆ ಪರತಸ್ವತೋ ವಾ ಮಿಥೋ ವಿಪದ್ಯೇತ ಗ್ರಹವ್ರತಾನಾಂ ಅದಾಂತ ಗೋಬಿರ್ ವಿಷತಂತ್ರ ಮಿಶ್ರಂ ಪುನಃ ಪುನಃ ಚರ್ವಿತ ಚರ್ವಣಾನಾಂ. ಅಂದ್ರೆ ಒಬ್ನು ಇಂದ್ರಿಯ ತೃಪ್ತಿಗಳನ್ನು ಲಕ್ಷಗಟ್ಲೆ ಕೋಟಿಗಟ್ಲೆ ಜನ್ಮಗಳಿಂದ ಮಾಡ್ತಾ ಬಂದಿದ್ದಾನೆ. ಇದು ನಮ್ಗೇನು ಹೊಸದಾದಂತ ವಿಷಯ ಅಲ್ಲ. ಎಷ್ಟೊಂದು ಲೈಫ್ ಟೈಮ್ಸ್ ಗಳಿಂದ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಪುನಃ ಪುನಃ ಚರ್ವಿತ ಚರ್ವಣಾನಾಂ, ಎಷ್ಟೊಂದು ಸಲ ಮಾಡಿಗೂ ಸಹ ಅದರಲ್ಲಿ ಏನು ಒಂದು ರಸ ಇಲ್ಲ. ಸೊ ಈಗ ನಾವು ಶುಗರ್ ಕೇನ್ ಜ್ಯೂಸ್ ಅಂಗಡಿಗೆ ಹೋದ್ರೆ ಅವನು ಫಸ್ಟ್ ಆ ಶುಗರ್ ಕೇನ್ ಹಾಕ್ತಾನೆ, 2ನೇ ಸಲ ಹಾಕ್ತಾನೆ, 3ನೇ ಸಲ ಹಾಕ್ತಾನೆ, 4ನೇ ಸಲ 5ನೇ ಸಲ ಏನು ಜ್ಯೂಸ್ ಬರುವುದಿಲ್ಲ. ಆದ್ರೂ ಹಾಕಿದ್ರೆ ಏನು ಅದರಲ್ಲಿ ಪ್ರಯೋಜನ ಇಲ್ಲ. ಪುನಃ ಪುನಃ ಚರ್ವಿತ ಚರ್ವಣಾನಾಂ, ಇಂದ್ರಿಯ ತೃಪ್ತಿ ಮಾಡಿದ್ದನ್ನೇ ಮಾಡಿ 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 ಎಷ್ಟೋ ಜನ್ಮಾಂತರಗಳಿಂದ ಮಾಡ್ತಾ ಇದ್ದೇವೆ, ಆದ್ರೆ ಮನಸ್ಸು ತೃಪ್ತಿ ಆಗುವುದಿಲ್ಲ. ನಿಜವಾದ ತೃಪ್ತಿ ಏನಿದೆ ಭಗವಂತನ ಸೇವೆಯಲ್ಲಿ ಇದೆ. ಸೊ ಆದ್ದರಿಂದ ಯಾರು ಬುದ್ಧಿವಂತನಾಗಿದ್ದಾನೆ ಅವನು ಈ ರೀತಿಯ ಇಂದ್ರಿಯ ತೃಪ್ತಿಗಳಲ್ಲಿ ತೊಡಗಿಕೊಳ್ಳುವ ಬದಲು ಅವನು ಕೃಷ್ಣ ಪ್ರಜ್ಞಾ ಆಕ್ಟಿವಿಟೀಸ್ ಕಾರ್ಯಗಳಲ್ಲಿ ಭಕ್ತಿ ಸೇವೆಯಲ್ಲಿ ಅವನು ಆ ರುಚಿಯನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನವನ್ನು ಅವನು ಮಾಡ್ತಾನೆ. ಸೊ ಈ ರೀತಿ ಯಾವಾಗ ಮಾಡಿದಾಗ ಉಪಸ್ಥ ವೇಗ ಏನಿದೆ ಅದು ನಿಯಂತ್ರಣಕ್ಕೆ ಬರ್ತದೆ. ಸೊ ಆದ್ದರಿಂದ ನಾವು ಗೋದಾಸ ಆಗಬಾರದು, ನಾವು ಗೋಸ್ವಾಮಿಗಳು ಆಗಬೇಕು. ಗೋಸ್ವಾಮಿಗಳು ಅಂದ್ರೆ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸಹ ಗೋಸ್ವಾಮಿಗಳು ಆಗಬಹುದು. ಶೀಲಾ ಭಕ್ತಿ ವಿನೋದ್ ಠಾಕೂರರಿಗೆ 12-13 ಜನ ಮಕ್ಕಳಿದ್ರು, ಅವರು ಗೃಹಸ್ಥಾಶ್ರಮದಲ್ಲಿ ಇದ್ರು. ಆದ್ರೆ ಅವರಿಂದ ಕೃಷ್ಣ ಕಥೆಯನ್ನು ಕೇಳಲಿಕ್ಕೆ ದೂರ ದೂರದಿಂದ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಎಲ್ಲ ಬರ್ತಾ ಇದ್ರು. ಯಾಕೆಂದ್ರೆ ಅವರ ಆ ಭಕ್ತಿ ಏನಿದೆ ಅಷ್ಟು ಟಾಪ್ ಮೋಸ್ಟ್ ಸ್ಟೇಜ್ ಅಲ್ಲಿ ಅವರು ಇದ್ರು. ಸೊ ಆದ್ರಿಂದ ಆಶ್ರಮ ವರ್ಣ ಇದೆಲ್ಲ ಮ್ಯಾಟರ್ ಆಗುದಿಲ್ಲ. ನಾವು ಗೋದಾಸ ಆಗಬಾರ್ದು, ನಾವು ಗೋಸ್ವಾಮಿಗಳು ಆಗಬೇಕು. ನಾವು ಈ 6 ವೇಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾರು ಒಬ್ಬ ಈ 6 ವೇಗಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾನೆ ಅವನು ಪೃಥ್ವಿಯ ಉದ್ದಕ್ಕೂ ಅವನು ಶಿಷ್ಯರನ್ನು ಸ್ವೀಕಾರ ಮಾಡಲಿಕ್ಕೆ ಆ ಅರ್ಹತೆಯನ್ನು ಹೊಂದುತ್ತಾನೆ. ಸೊ ಆದ್ದರಿಂದ ಈ 6 ವೇಗಗಳನ್ನು ಒಬ್ಬನು ಕೃಷ್ಣ ಪ್ರಜ್ಞೆಯಿಂದ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಭೋಗ ವೃತ್ತಿಗಳನ್ನು ಬಿಟ್ಟು ನಾವು ಆದಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಇಂದ್ರಿಯ ಸುಖಗಳನ್ನು ನಾವು ಬಿಟ್ಟು ಬಿಡಬೇಕು. ಸೊ ಆವಾಗ ಗೋಸ್ವಾಮಿಯಾಗಿ ನಾವು ಈ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ನಮಗೆ ತುಂಬಾ ಸುಲಭವಾಗ್ತದೆ. ಸೊ ಇದೇ ಈ 1ನೇ ಶ್ಲೋಕದ ತಾತ್ಪರ್ಯ. ಸೊ ಈಗ ಕೆಲವು ಸ್ಲೈಡ್ಸ್ ಗಳು ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇದರಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಇದೆ ರಿನೌನ್ಸ್ ಆರ್ಡರ್ಸ್ ಅವರಿಗೆ. ಇದು ಮೋರ್ ಆರ್ ಲೆಸ್ ಸೇಮ್. ಅಂದ್ರೆ ನಾವು ವರ್ಲ್ಡ್ಲಿ ಥಿಂಗ್ಸ್ ಗಳ ಬಗ್ಗೆ ನಾವು ಜಾಸ್ತಿ ಆಲೋಚನೆ ಮಾಡಬಾರ್ದು, ಡಿಸ್ಕಸ್ ಮಾಡಬಾರ್ದು. ಡು ನಾಟ್ ಥಿಂಕ್ ಆಫ್ ವುಮೆನ್ ಈವನ್ ಇನ್ ಡ್ರೀಮ್ಸ್. ಬೇರೆ ಜನ ಸ್ತ್ರೀಯರನ್ನು ಯಾವಾಗ್ಲೂ ನಾವು ತಾಯಿಗಳ ಹಾಗೆ ನೋಡ್ಬೇಕು. ಯಾವಾಗ ನಾವು ಬೇರೆ ಸ್ತ್ರೀಯರನ್ನು ಅಥವಾ ಪುರುಷನನ್ನು ಭೋಗದ ದೃಷ್ಟಿಯಿಂದ ನೋಡ್ತೇವೆ ನಾವು ಪತನವನ್ನು ಹೊಂದ್ತೇವೆ. ಅದರ ಬದಲು ಬೇರೆ ಯಾವುದೇ ಪತ್ನಿಯನ್ನು ಬಿಟ್ಟು ಬೇರೆ ಎಲ್ಲಾ ಸ್ತ್ರೀಯರು ನನಗೆ ತಾಯಿ,
ಅಂತ ರೆಸ್ಪೆಕ್ಟ್ಫುಲಿ ನಾವು ಅವರನ್ನು ನೋಡ್ಬೇಕು. ಸೊ ಆದಷ್ಟು ನಮ್ಗೆ ಆ ಛೋಟಾ ಹರಿದಾಸ್ ಠಾಕೂರ್ ಅವ್ರದ್ದು ಇನ್ಸಿಡೆಂಟ್ ಗೊತ್ತು. ಹೇಗೆ ಆ ಛೋಟಾ ಹರಿದಾಸ್ ಆ ಮಾಧವಿ ಮಾತಾಜಿಯನ್ನು ಲಸ್ಟ್ಫುಲಿ ಆ ಸಣ್ಣ ಗ್ಲಾನ್ಸ್ ಮಾಡ್ಬೇಕಾದ್ರೆ ಕಾಮದ ದೃಷ್ಟಿಯಿಂದ ನೋಡಿದ್ರಿಂದ ಹಿ ವಾಸ್ ರಿಜೆಕ್ಟೆಡ್ ಬೈ ಲಾರ್ಡ್ ಶ್ರೀ ಚೈತನ್ಯ ಮಹಾಪ್ರಭು. ಸೊ ಆದ್ರಿಂದ ಬೇರೆ ಸ್ತ್ರೀಯನ್ನು ನಾವು ನೋಡ್ಬೇಕಾದ್ರೆ ಗೌರವದಿಂದ ನೋಡ್ಬೇಕು, ತಾಯಿಯ ದೃಷ್ಟಿಯಿಂದ ನೋಡ್ಬೇಕು. ಅದಕ್ಕಾಗಿ ನಾವು ಅವರನ್ನು ಮಾತಾಜಿ ಅಂತ ನಾವು ಕರಿತೇವೆ. ಸೊ ಆಮೇಲೆ ಆಲ್ವೇಸ್ ರಿಮೇನ್ ಹಂಬಲ್ ಅಂಡ್ ಸರ್ವ್ ದೇರ್ ಲಾರ್ಡ್ಶಿಪ್ಸ್ ಶ್ರೀ ಶ್ರೀ ರಾಧಾಕೃಷ್ಣ ಇನ್ ಯುವರ್ ಹಾರ್ಟ್ ಆಫ್ ಹಾರ್ಟ್ಸ್. ನಮ್ಮ ಹೃದಯದಲ್ಲಿ ಸದಾಕಾಲ ರಾಧಾಕೃಷ್ಣರನ್ನು ನಾವು ಇಟ್ಟುಕೊಂಡ್ರೆ, ಸ್ಥಿತರಾಗಿ ಇಟ್ಕೊಂಡು ಯಾವಾಗ್ಲೂ ನಾವು ವಿನಮ್ರ ಭಾವವನ್ನು ಹೊಂದಿದ್ರೆ ಈ ಎಲ್ಲ ವೇಗಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಸೊ ಆದ್ರಿಂದ ಸರ್ವೆಂಟ್ ಆಫ್ ದ ಸೆನ್ಸಸ್ ಆಗುವ ಬದಲು ನಾವು ಮಾಸ್ಟರ್ ಆಫ್ ದ ಸೆನ್ಸಸ್ ಆಗ್ಬೇಕು. ಗೋದಾಸ ಆಗುವ ಬದಲು ಗೋಸ್ವಾಮಿ ಆಗ್ಬೇಕು. ಈ ಶ್ಲೋಕವನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಈ ರೀತಿ ಯಾರು ಒಬ್ಬನು 6 ವೇಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ ಅವನು ಸ್ಪಿರಿಚುವಲ್ ಮಾಸ್ಟರ್ ಅಥವಾ ಗುರು ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾನೆ. ಸೊ ಇದೇ 1ನೇ ಶ್ಲೋಕದ ತಾತ್ಪರ್ಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿಗೆ 1ನೇ ಶ್ಲೋಕ ಮುಗ್ದಿದೆ. ಮುಂದಿನ ವಾರದಿಂದ 2ನೇ ಶ್ಲೋಕ ನೋಡೋಣ. ಈಗ ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಅಥವಾ ಸಜೆಷನ್ಸ್, ಕಮೆಂಟ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ನೀವು ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ಜಿಹ್ವಾ ವೇಗದಲ್ಲಿ ಅತತೋ ಬ್ರಹ್ಮ ಜಿಜ್ಞಾಸು ಅಂದ್ರಲ್ಲ ಪ್ರಭು, ಅಂದ್ರೆ ಅರ್ಥ ಏನ್ ಪ್ರಭು ಅದ್ರದ್ದು? ಅಲ್ಲ, ಜೀವಾ ವೇಗ ಏನಿದೆ ಇದು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಮನುಷ್ಯ ಜನ್ಮ ಏನಿದೆ ಇದು ಬ್ರಹ್ಮನ್, ಪರಬ್ರಹ್ಮನ್, ಭಗವಂತನ ಬಗ್ಗೆ ಆಲೋಚನೆ ಮಾಡ್ಲಿಕ್ಕಾಗಿ ಇದೆ. ಇದು ಬೇರೆ ಸ್ಟೇಟ್ಮೆಂಟ್. ಜೀವಾವೇಗ ಅದು ಬೇರೆ. ಜೀವಾವೇಗ ಅಂದ್ರೆ ಏನು? ನಾವು ತಿನ್ನುವ ವೇಗವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇದು ಹೇಗೆ ಕನೆಕ್ಟ್ ಆಗ್ತದೆ ಅಂದ್ರೆ, ಯಾವಾಗ್ಲೂ ನಾವು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ನಾವು ಭಗವಂತನ ಬಗ್ಗೆ ಆಲೋಚನೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಹೈಯರ್ ಟೇಸ್ಟ್ ಅನ್ನು ನಾವು ಡೆವಲಪ್ ಮಾಡ್ಲಿಕ್ಕೆ ಆಲೋಚನೆಯನ್ನು ಮಾಡ್ತಾ ಇರ್ತೇವೆ. ನಮ್ಗೆ ಆ ತಿನ್ನುವ ಬಗ್ಗೆ ಅದಕ್ಕೆ ನಾವು ಜಾಸ್ತಿ ಗಮನಗಳನ್ನು ನೀಡ್ಲಿಕ್ಕೆ ಹೋಗುವುದಿಲ್ಲ. ಆವಾಗ ಆ ಜೀವಾವೇಗ ಏನಿದೆ ಅದು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭವಾಗ್ತದೆ. ಆದ್ರೆ ಅದನ್ನು ಬಿಟ್ಟು ನಾವು ಭಗವಂತನ ಬಗ್ಗೆ ಆಲೋಚನೆಯನ್ನು ಬಿಟ್ಟು ನಾನು ಇವತ್ತು ನನಗೆ ಏನ್ ತಿನ್ಲಿಕ್ಕಿದೆ, ಅಲ್ಲಿ ಏನಾದ್ರೂ ತಿನ್ಬಹುದೋ ಈಗ ಅಂತ 8 ಗಂಟೆ ಅಥವಾ 1 ಗಂಟೆ ಮಧ್ಯಾಹ್ನ ನಾವು ತಿನ್ನುವ ಬಗ್ಗೆನೆ ಆಲೋಚನೆ ಮಾಡ್ತಾ ಇದ್ರೆ ನಾವು ಆ ಜೀವಾವೇಗಕ್ಕೆ ಒಳಗಾಗ್ತೇವೆ. ಆ ರೀತಿ. ಥ್ಯಾಂಕ್ ಯು ಪ್ರಭು. ಹೇಳಿ ಮಾತಾಜಿ. ಇದರ ವೇಗದಲ್ಲಿ ಜಾಸ್ತಿ ತಿನ್ನುವುದು ಅಂತ ಹೇಳಿದ್ರಲ್ಲ ಪ್ರಭು, ಇವಾಗ ನಾವು ವೆರೈಟಿ ಆಫ್ ಫುಡ್ ಮಾಡ್ತೀವಿ, ಅದನ್ನ ನಾವು ಭಗವಂತನಿಗೆ ಆಫರಿಂಗ್ ಮಾಡ್ತೀವಿ. ಅದರಲ್ಲಿ ನಾವು ಒಂದು ಆಸೆ ಪಡುವಂತದ್ದು, ತಿನ್ನುವಂಥದ್ದು, ಅದು ತಿಂದು ಹೆಚ್ಚಾಗಿ ತಿನ್ನುವಂಥದ್ದು, ಆ ತರ ತಿನ್ಬೋದಲ್ಲ ಪ್ರಭು? ಅದೇ ಫೈನ್ ಫುಡ್ಸ್ ಯಾವಾಗ್ಲೂ ತಿನ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ಯಾವಾಗ ನಾವು ಜೀವ ವೇಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ ಆಗುದಿಲ್ಲ, ಆಮೇಲೆ ಉದರ ವೇಗ ನಿಯಂತ್ರಣದಲ್ಲಿ ಬರುವುದಿಲ್ಲ, ಉಪಸ್ಥ ವೇಗ ಸಹ ನಿಯಂತ್ರಣದಲ್ಲಿ ಬರುವುದಿಲ್ಲ. ಸೊ ಅದಕ್ಕೆ ನಾವು ಅದರಲ್ಲಿ ಇದೇ ತಿನ್ಬೇಕು ಅದೇ ತಿನ್ಬೇಕು ಅಂತಲ್ಲ, ನಾವೇ ಡಿಸೈಡ್ ಮಾಡ್ಕೊಳ್ಬೇಕು ನಮ್ಮ ಯಾವ ಲೆವೆಲಿಗೆ ನಾವು ಕಂಟ್ರೋಲ್ ಮಾಡ್ಕೊಳ್ತೇವೆ ಅಂತ. ಸೊ ಸಿಂಪಲ್ ಫಾರ್ಮುಲಾ ಏನಂದ್ರೆ, ಜೀವ ವೇಗವನ್ನು ನಾವು ತುಂಬಾ ಲೂಸ್ ಆಗಿ ಬಿಟ್ರೆ ಉದರ ವೇಗ, ಉಪಸ್ಥ ವೇಗ ಏನಿದೆ ಮತ್ತೆ ಬೇರೆ ಇಂದ್ರಿಯಗಳು ಸಹ ಅಷ್ಟು ಸುಲಭವಾಗಿ ನಿಯಂತ್ರಣದಲ್ಲಿ ಬರುವುದಿಲ್ಲ. ಇವೊಂದು ವಿ ಮೇ ಬಿ ಈಟಿಂಗ್ ಪ್ರಸಾದಂ, ಆದ್ರೆ ನಾವು ಪ್ರಸಾದಂ ತಿನ್ಬೇಕಾದ್ರೂ ಸಹ ನಾವು ಫೈನ್ ಪ್ರಸಾದವನ್ನು ಯಾವಾಗ್ಲೂ ನಾವು ತಿಂತಾ ಇದ್ರೆ, ಯಾಕಂದ್ರೆ ಪ್ರಸಾದಂ ಆಲ್ಸೋ ಇಟ್ಸ್ ಮೇಡ್ ಆಫ್ ಒನ್ ಥಿಂಗ್ ಇಸ್ ದ ಸ್ಪಿರಿಚುವಲ್ ಫುಡ್, ಹೌದು, ಆದ್ರೆ ದಟ್ ಫುಡ್ ಈಸ್ ಆಲ್ಸೋ ಕಂಟೈನಿಂಗ್ ದ ಮೆಟೀರಿಯಲ್ ಇಂಗ್ರೀಡಿಯೆಂಟ್ಸ್. ಆವಾಗ ಏನಾಗ್ತದೆ, ನಮ್ಮ ರಜೋಗುಣ ಅಥವಾ
ತಮೋಗುಣ, ರಜೋಗುಣ, ತಮೋಗುಣ ಅಷ್ಟೊಂದು ಹುಳಿ ಇಂಥದ್ದೆಲ್ಲ ತಿಂದ್ರೆ ಈ ಉಪಸ್ಥ ವೇಗ ಅಥವಾ ಉದರ ವೇಗವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗಬಹುದು. ಆದ್ರಿಂದ ನಾವು ಏನನ್ನು ತಿಂತೇವೆ ಅದು ಸರಳವಾದ ಪ್ರಸಾದ ಆಗಿದ್ರೆ ನಮಗೆ ಉದರ ವೇಗ, ಉಪಸ್ಥ ವೇಗ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭವಾಗ್ತದೆ. ಮತ್ತೆ ಅದರಲ್ಲಿ ಯಾವುದು ನಾವು ತಿನ್ಬೇಕು ಅದನ್ನು ನಾವು ಡಿಸೈಡ್ ಮಾಡ್ಕೊಳ್ಬೇಕು. ಎಸ್ ಪ್ರಭು, ಥ್ಯಾಂಕ್ ಯು ನಾನದು ಬೇರೆ ಬೇರೆ ಈಗ ಇದು ತೋರಿಸಿದ್ನಲ್ಲ ಮಾತಾಜಿ. ಫಾರ್ ಎಕ್ಸಾಂಪಲ್ ನೀವೀಗ ಸ್ಲೈಡ್ ನೋಡ್ತಾ ಇದ್ದೀರಿ. ಉದಾಹರಣೆಗೆ ಪ್ಯಾಷನ್ ಅಲ್ವಾ, ಪ್ಯಾಷನ್ ನಾವು ಪ್ರಸಾದದಲ್ಲೇ ನಾವು ತುಂಬಾ ಸ್ವಲ್ಪ ಹುಳಿ ಜಾಸ್ತಿ ಇರುವಂತದ್ದು, ಅಥವಾ ಈಗ ಕೆಲವರು ಚಾಟ್ ಪ್ರಸಾದಂ ಅಂತ ಮಾಡ್ತಾರೆ. ಚಾಟ್ ಪ್ರಸಾದ ಮಾಡ್ಬೇಕಾದ್ರೆ ಟೂ ಮಚ್ ಹುಳಿ ಅಥವಾ ಕೆಲವೊಮ್ಮೆ ಟೂ ಮಚ್ ಸ್ಪೈಸಿ. ಸೊ ಇದನ್ನೆಲ್ಲ ತಿನ್ಬಾರ್ದು ಅಂತಲ್ಲ, ಅಪರೂಪಕ್ಕೆ ಓಕೆ, ಬಟ್ ಅದು ತಿಂದಾಗ ನಾವು ಉಳಿದ ವೇಗಗಳನ್ನು ಸಹ ನಾವು ಕಂಟ್ರೋಲ್ ಮಾಡುವ ಸ್ಟೇಜ್ ಅಲ್ಲಿ ನಾವು ಇರ್ಬೇಕು. ಸೊ ದಟ್ ಇಸ್ ದ ಮೇನ್ ಕ್ರಕ್ಸ್. ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ತೇನೆ ಅಂದ್ರೆ ನಾವು ತಿನ್ಬಹುದು. ಸಾರಿ. ಹರೇ ಕೃಷ್ಣ. ಎಸ್ ಪ್ರಭು, ಥ್ಯಾಂಕ್ ಯು ಪ್ರಭು. ಎಸ್ ಮಾತಾಜಿ, ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಹೇಳಿ ಪ್ರಭುಜಿ. ಪ್ರಭುಜಿ ಬಹಳ ಚೆನ್ನಾಗಿ ಡೀಟೇಲ್ಸ್ ಆಗಿ ತಿಳಿಸಿದ್ರೆ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಣಾಮ ಪ್ರಭುಜಿ. ಪ್ರಶ್ನೆ ಇಲ್ವಾ? ಇಲ್ಲ. ಅದು ಮನೆಯಲ್ಲೇ ಪ್ರಭುಜಿ, ಇನ್ನೊಂದು ಮನೆಯಲ್ಲಿ ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಇದೆಯಲ್ಲ, ಹೌದು, ಪ್ರಸಾದ ಅದು ಆಗ್ತಾ ಇಲ್ಲ ನಮಗ. ಅದೇ ಹೆಂಗ್ ಮಾಡೋದು ಮತ್ತೆ? ಹಿಂಗಾದ್ರ ಮತ್ತೆ ಬೇರೆ ಮನಿ ಮಾಡ್ಬೇಕಾಗ್ತದ ನಾವು. ಅದೇ ಒಂದು ಪ್ರಾಬ್ಲಮ್ ನಮಗ. ನಾನು ಎಷ್ಟೊಂದು ಸಲ ಆಕ್ಚುಲಿ ಐಡಿಯಲ್ ಸಿಚುವೇಶನ್ ಇಸ್ ಆಲ್ವೇಸ್ ಟು ಆಫರ್ ಎವ್ರಿಥಿಂಗ್ ಟು ಕೃಷ್ಣ. ಕೆಲವೊಮ್ಮೆ ಏನಾದ್ರೂ ಆದ್ರೆ ಆದಷ್ಟು ನಾವು ಅದನ್ನು ಅಡ್ಜಸ್ಟ್ ಮಾಡ್ಲಿಕ್ಕೆ ನೋಡ್ಬೇಕು. ಉದಾಹರಣೆಗೆ ನಾನಂತ ಎಷ್ಟೊಂದ್ಸಲ ಇದು ಸೊಲ್ಯೂಷನ್ಸ್ ಗಳನ್ನು ಕೊಡ್ಬೇಕಾದ್ರೆ ಆಕ್ಚುಲಿ ಇದು ಗೃಹಸ್ಥಾಶ್ರಮದಲ್ಲಿ ಕೆಲವೊಮ್ಮೆ ನಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಆದಷ್ಟು ಬೇರೆ ಐಟಮ್ಸ್ ಗಳನ್ನು ಆಫರ್ ಮಾಡ್ಲಿಕ್ಕೆ, ಈಗ ಅನ್ನ ಸಾರು ಎಲ್ಲ ಆಫರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀರು, ಫಲವಸ್ತುಗಳು ಇದನ್ನು ಆಫರ್ ಮಾಡುದು. ಆಮೇಲೆ ನೀರನ್ನು ಆಫರ್ ಮಾಡಿರೋ ನೀರಿಂದ ಕುಕ್ ಮಾಡೋದು. ಸೊ ಅದನ್ನ ಮಾಡ್ಬೋದು. ಅಥವಾ ಕಡೆ ಪಕ್ಷ ಏನು ಅಂದ್ರೆ ನಮ್ಗೆ ನಮ್ಮ ಪಾಲಿಗೆ ಯಾವ ಪೋರ್ಷನ್ ಬರ್ತದೆ ಆಹಾರ, ಅದನ್ನ ಮೆಂಟಲಿ ಆಫರ್ ಮಾಡೋದು. ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಅಂತ ಭಗವಂತನಿಗೆ ತೀವ್ರವಾಗಿ ಪ್ರಾರ್ಥನೆ ಮಾಡೋದು. ಭಗವಂತ, ನಮ್ಮ ಕಂಡೀಷನ್ ಈ ತರ ಇದೆ, ನಾನು ಮಾನಸಿಕವಾಗಿ ಆಫರ್ ಮಾಡ್ತಾ ಇದ್ದೇನೆ ಶ್ರೀ ವಿಷ್ಣು 3 ಸಲ. ಬಟ್ ಇದನ್ನ ನಾವು ಮಾಡಬಹುದು, ಇನಿಷಿಯಲ್ ಫೇಸಸ್ ಅಲ್ಲಿ ನಾವು ಮಾಡಬಹುದು. ಆದ್ರೆ ಮುಂದೆ ಹೋದಾಗೆ ನಾವು ವಿ ಶುಡ್ ಟ್ಯೂನ್ ಅವರ್ ಲೈಫ್ ಇನ್ ಸಚ್ ಎ ವೇ ದಟ್ ವಿ ಪ್ರಾಕ್ಟೀಸ್ ಹೋಲ್ ಹಾರ್ಟೆಡ್ಲಿ. ಇನಿಷಿಯಲ್ ಅಂದ್ರೆ ಕೆಲವು ವರ್ಷಗಳು ದಟ್ಸ್ ಓಕೆ, ಅಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬಹುದು. ಬಟ್ ಥ್ರೂಔಟ್ ಲೈಫ್, ಜೀವನದ ಉದ್ದಕ್ಕೂ ನಾನು ಹೇಗೆ ಜೀವನ ನಡೆಸ್ತೇನೆ ಅದನ್ನ ನಾವು ಡಿಸೈಡ್ ಮಾಡ್ಕೋಬೇಕು. ಯಾಕಂದ್ರೆ ಅಫ್ಕೋರ್ಸ್ ನಾವು ಶ್ರೀ ವಿಷ್ಣು ಅಂತ ಆಹಾರವನ್ನು ಸ್ವೀಕಾರ ಮಾಡಬಹುದು, ಆದ್ರೆ ಅದರಲ್ಲಿ ಕರ್ಮದ ಪಾರ್ಟ್ ಹೋಗ್ಬಹುದು. ನಮ್ಗೇನು ಕರ್ಮ ಸಿಗದೆ ಇರಬಹುದು, ಅಥವಾ ನಾವು ಭಗವಂತನಿಗೆ ಭಕ್ತಿಯಿಂದ ನಾವು ಏನೋ ನಮ್ಮ ಸಾಧ್ಯವಾದಷ್ಟು ನಾವು ಹೇಳಬಹುದು. ಆದ್ರೆ ಯಾರು ಕುಕ್ ಮಾಡಿರ್ತಾರೆ ಅವರ ಪ್ರಜ್ಞೆ ಆಹಾರಕ್ಕೆ ಬಂದಿರ್ತದೆ, ಮತ್ತೆ ಪ್ರಜ್ಞೆ ನಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಆದ್ರಿಂದ ಈವನ್ ನಾವು ಭೋಗವನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ ನಾವು ಕೀರ್ತನೆಯನ್ನು ಕೇಳ್ತಾ ಭಗವಂತನ ಬಗ್ಗೆ ಆಲೋಚನೆ ಮಾಡಿಕೊಂಡು ಭಗವಂತನ ಸಂತೋಷಕ್ಕಾಗಿ ನಾವು ಭೋಗವನ್ನು ಪ್ರಿಪೇರ್ ಮಾಡಬೇಕು. ಆವಾಗ ಆ ಕೃಷ್ಣ ಪ್ರಜ್ಞಾ
ಏನಿದೆ ಅದು ಆ ಆಹಾರಕ್ಕೆ ಟ್ರಾನ್ಸ್ಫರ್ ಆಗಿ ನಾವು ತಿನ್ನುವಾಗ ಕೃಷ್ಣ ಪ್ರಜ್ಞೆಯನ್ನು ನಾವು ಹೊಂದ್ತೇವೆ. ಸೊ ಆದ್ರಿಂದ ಆದಷ್ಟು ನಮ್ಮ ಜೀವನದಲ್ಲಿ ಎಷ್ಟು ಶುದ್ಧ ಆಹಾರ ಆಗ್ತದೆ ಅಷ್ಟು ಶುದ್ಧ ಆಹಾರ ನಾವು ಸ್ವೀಕಾರ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು. ನಮ್ಮ ಶಕ್ತಿಯಾನುಸಾರವಾಗಿ ಎಷ್ಟು ಶುದ್ಧ ಆಹಾರ ಸಿಗ್ತದೆ ಅಷ್ಟು. ಅದೇ ಹೇಳಿದ್ನಲ್ಲ, ಕೆಲವೊಮ್ಮೆ ಎಲ್ಲ ಆಫರ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ಕೆಲವು ಐಟಮ್ಸ್ಗಳು ನೀರು, ಫ್ರೂಟ್ ಇದೆಲ್ಲ ಯಾರ ಮನೆಯಲ್ಲೂ ಸಹ ಆಫರ್ ಮಾಡ್ಬೋದು. ಒಂದು ಮೂಲೆಯಲ್ಲಿ ಒಂದು ಸಣ್ಣ ಫೋಟೋ ಇಟ್ಟು ಭಗವಂತನಿಗೆ ನೀರು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಸೊ ನಮ್ಮ ಭಕ್ತಿಯನ್ನು ಅವನು ಸ್ವೀಕಾರ ಮಾಡ್ತಾನೆ. ಹರೇ ಕೃಷ್ಣ ಪ್ರಭು. ನೀವು ಇದು ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಹಾಲು ನೈವೇದ್ಯ ಮಾಡ್ಬೋದಲ್ವಾ? ಕೃಷ್ಣನ್ಗೆ ಆಫರ್ ಮಾಡ್ಬೋದು. ಪ್ರಭು ತಣ್ಣಗಿರ್ಬೇಕು, ಮೀಡಿಯಂ ಆಗಿ ಇಡೋಣ. ಮಗುಗೆ ಯಾವ ತರ ಕೊಡ್ತೀವಿ ಕುಡಿಲಿಕ್ಕೆ ಆರಿಸಿ ಆ ತರನು? ಹಸಿ ಹಾಲು ಬಿಸಿ ಹಾಲು? ಹಸಿ ಹಾಲು ಕೊಡಲ್ಲ ಯೂಶುವಲಿ, ಬಟ್ ಅದು ಕೆಲವು ಕಡೆ ಆ ಸಿಸ್ಟಮ್ ಇದೆ. ಬಟ್ ಬೆಸ್ಟ್ ಅಂದ್ರೆ ಕಾಯಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮೀಡಿಯಂ ಬಿಸಿ ಇರ್ಬೇಕಾದ್ರೆ ಕೊಡುವುದು ಒಳ್ಳೇದು. ಕೆಲವೊಮ್ಮೆ ಕೆಲವರು ಸ್ವಲ್ಪ ಸಕ್ಕರೆ ಹಾಕಿ ಕೊಡ್ತಾರೆ. ಸೊ ಅದು ಅವರವರು ಹೇಗೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್. ನಮ್ಮ ಭಾವ ಮುಖ್ಯ, ನಮ್ಮ ಭಕ್ತಿ ಮುಖ್ಯ. ಪ್ರಭು, ನೀವು ಇವಾಗ ಕ್ಲಾಸ್ ತಗೋತಾ ಇದ್ರಲ್ಲ ಪ್ರಭು, ಇದು ಭಾಗವತಮ್ಮ ಇದು? ಅಲ್ಲ ಮಾತಾಜಿ, ಇದು ಉಪದೇಶಾಮೃತ ಅಂತ ಶೀಲ ರೂಪ ಗೋಸ್ವಾಮಿ ಅವರು ಬರ್ದಿರುವಂತ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಒಂದು ಪುಸ್ತಕ ಬರ್ದಿದ್ದಾರೆ. ಅದು ಉಪದೇಶಾಮೃತ ಪುಸ್ತಕ. ಸರಿ ಪ್ರಭು. ಇವತ್ತು 1ನೇ ಶ್ಲೋಕ ನಾವು ಮುಗಿಸಿದ್ವಿ. ಪ್ರಭು, ಒಬ್ಬರು ಲಿಂಕ್ ಕಳಿಸಿದ್ರು ಗ್ರೂಪ್ಗೆ, ತಮಿಳು, ತೆಲುಗು, ಇಂಗ್ಲಿಷು, ಕನ್ನಡ ಅಂತ. ಅದು ಪಾಪ ಏನೋ ಮಾಡ್ಲಿಕ್ಕೆ ಹೋಗಿ ಲೆಫ್ಟ್ ಆಗ್ಬಿಟ್ಟಿದೆ, ಎಲ್ಲ ಡಿಲೀಟ್ ಮಾಡಿದ್ರೆ. ಯಾವ್ದು ಅಂತ ಗೊತ್ತಾಗಲ್ಲ. ಪರವಾಗಿಲ್ಲ. ಅದು ಲಿಂಕ್ ಬೇಕಾಗಿತ್ತು ಪ್ರಭು, ಅದಕ್ಕೋಸ್ಕರ ದಿನ ಕೇಳ್ತಾ ಇರ್ತೀನಿ ಪ್ರಭು ನಿಮ್ದು. ಬೆಳಿಗ್ಗೆನು ನಿಮ್ದೆ ಅಲ್ವಾ ಪ್ರಭು? ನೆನ್ನೆ ಏನೋ ಇದ್ದಿದ್ದು ಬೆಳಿಗ್ಗೆ ಮಾರ್ನಿಂಗ್ 8 ಗಂಟೆಯಿಂದ. ದಿನ ಇಲ್ಲ ಮಾತಾಜಿ, ನಿನ್ನೆ ಸಂಜೆ ಇತ್ತು. ಹೌದು. ಸೊ ಕೆಲವೊಮ್ಮೆ ಇರುತ್ತೆ. ಸೊ ವೀಕ್ಲಿ ಎವ್ರಿ ಡೇ ಇರಲ್ಲ ನಮ್ಮ ಕ್ಲಾಸು. ಸೊ ವೀಕ್ಲಿ ಟ್ವೈಸ್ 2 ಸಲ ಅಥವಾ 3 ಸಲ ಇರುತ್ತೆ ಕ್ಲಾಸ್. ಬಟ್ ಬೇರೆಯವರು ಸುವರ್ಣ ಗೌರಾರಿ ಪ್ರಭುಗಳು ಮತ್ತೆ ಅಶೋಕ್ ಗೌರ್ ಪ್ರಭುಗಳು, ಸ್ವಯಂ ಪ್ರಕಾಶ್ ಪ್ರಭುಗಳು ಇವರೆಲ್ಲ ಕೊಡ್ತಾ ಇರ್ತಾರೆ ಕ್ಲಾಸಸ್. ಮಾತಾಜಿ, ಆಮೇಲೆ ಇಂಗ್ಲಿಷ್ ಅಲ್ಲಿ ಯಾರಿಗೆ ಬೇಕು ಅದು ನಿತ್ಯಂ ಭಾಗವತ ಸೇವೆಯ ಕ್ಲಾಸಸ್ ಇದೆ. ಸೊ ಯಾರಿಗಾದ್ರೂ ಬೇಕಾದ್ರೆ ಮೋಹನ್ ಪ್ರಭುಜಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಭಗವದ್ಗೀತಾ ಯಥಾರೂಪದ ಕ್ಲಾಸ್ ಚಾಪ್ಟರ್ ಯಾರಾದ್ರೂ ತಗೋತಾ ಇದ್ರೆ ಲಿಂಕ್ ಕಳ್ಸಿ ಪ್ರಭು. ಸ್ಯಾಟರ್ಡೆ ಇದೆ ಮಾತಾಜಿ, ಸ್ಯಾಟರ್ಡೆ ಕ್ಲಾಸಸ್ ಇದೆ. ಸೊ ಓಕೆ, ಮೋಹನ್ ಪ್ರಭುಜಿಗಳಿಗೆ ಕಳಿಸ್ಲಿಕ್ಕೆ ಹೇಳ್ತೇನೆ. ಸೊ ಸ್ಯಾಟರ್ಡೆ ಈವನ್ ಬುಧವಾರ ಏನು ಈವ್ನಿಂಗ್ ಏನಿದೆ ಅದು ಭಾಗವತ ರಸಮಾಲಯ ಅಂತ ಕ್ಲಾಸಸ್ ಇದೆ ಮಾತಾಜಿ, ಇಸ್ಕಾನ್. ಸೊ ಹೌದು, ಅದನ್ನು ಕೇಳ್ಬಹುದು. ಆಮೇಲೆ ಸಂಡೇ ಈವ್ನಿಂಗ್ ಆದಿತ್ಯವಾರ ನಮ್ಗೆ ಅಡ್ವಾನ್ಸ್ ಕೋರ್ಸ್ ಇದೆ, ಪ್ರಭುಪಾದ್ ಲೀಲಾಮೃತ ಭಗವದ್ಗೀತಾ ಅಡ್ವಾನ್ಸ್ ಕೋರ್ಸ್ ಇದೆ. ಕಳ್ಸಿ ಮಾತಾಜಿ, ದಯವಿಟ್ಟು ಕಳ್ಸಿ ಮಾತಾಜಿ. ಕನ್ನಡ ಭಗವದ್ಗೀತಾ ನಾನು ಸೇರ್ಕೋತೀನಿ. 1ನೇ ಚಾಪ್ಟರ್. ನಮಸ್ತೆ. ಹರೇ ಕೃಷ್ಣ ಪ್ರಭು. ರಾಧೆ ರಾಧೆ. ಹರೇ ಕೃಷ್ಣ ಪ್ರಭು. ದಯವಿಟ್ಟು ಏನು ತಿಳ್ಕೊಬೇಡಿ ಪ್ರಭು, ಈ ತರ ಕೇಳ್ದೆ ಅಂತ. ಇಲ್ಲ, ನೀವು ಕೃಷ್ಣ ಕಥೆಯನ್ನು ಕೇಳಲಿಕ್ಕೆ ವಿನಂತಿ ಮಾಡ್ಕೊಳ್ತಿದ್ದೀರಾ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಒಳ್ಳೆ ವಿಷಯ. ಬುಕ್ ಓದ್ತಾ ಇದ್ದೀನಿ. ಅದು ಆತ್ಮ ಅಂದ್ರೆ ಏನು, ಅದರಲ್ಲಿ ಒಂದು ಕೂದಲಿನ ಎಷ್ಟು ಭಾಗಗಳಾಗಿ ಮಾಡಿದ್ರೆ ಆತ್ಮ ಎದ್ರಲ್ಲಿ ಹೋಗುತ್ತೆ ಅಂತ ಡೈಲಿ ಭಗವದ್ಗೀತಾ ಬುಕ್ ನಾನು ಓದ್ತಾ ಇರ್ತೀನಿ ಪ್ರಭು. ಚಾಂಟಿಗೂ ಮಾಡ್ತಾ ಇದ್ದೀವಿ. ತುಂಬಾ ಒಳ್ಳೇದಾಯ್ತು. ಕಂಟಿನ್ಯೂ ಮಾಡಿ ಮಾತಾಜಿ, ಆದಷ್ಟು ಜಪ ಓದೋದು ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ ಪ್ರಭುಜಿ. ಪ್ರಣಾಮ್. ಹೇಳಿ ಮಾತಾಜಿ. ಪ್ರಭು, ಭಗವಂತನ್ ಆಫರ್ ಮಾಡ್ಬೇಕಂದ್ರೆ, ಭೋಗ ಆಫರ್ ಮಾಡ್ಬೇಕಂದ್ರೆ 3 ಯಾಕೆ ಹೇಳ್ಬೇಕು ಪ್ರಭುಜಿ? ಇದು ಪ್ರಣಾಮ ಮಂತ್ರ. ಪ್ರಣಾಮ ಮಂತ್ರನಾ? ಸೊ ಅದು ನಾವು ಗುರುಗಳಿಗೆ
ಯಾವಾಗ್ಲೂ ನಾವು ಯಾವುದೇ ವಿಷಯವನ್ನು ದೃಢವಾಗಿ ಕನ್ಫರ್ಮ್ ಆಗಿ ಮಾಡ್ಬೇಕಾದ್ರೆ ಮೂರು ಸಲ ನಾವು ಒತ್ತಿ ಹೇಳ್ತೇವೆ. ಉದಾಹರಣೆಗೆ ಇವನ್ ಇದು ಹರೇರ್ನಾಮ ಇವ ಕೇವಲಂ ಕಲವು ನಾಸ್ತೇವ ಗತಿರನ್ಯತ. ಇದು ಹೇಳ್ಬೇಕಾದ್ರೆ ಮೂರ್ ಸಲ ಒತ್ತಿ ಹೇಳ್ತೇವೆ. ಯಾಕೆ ಅಂದ್ರೆ ಕಲಿಯುಗದಲ್ಲಿ ನಮ್ಮ ಏನಿದೆ ಮಂದ ಬುದ್ಧಿಯನ್ನು ನಾವು ಹೊಂದಿದ್ದೇವೆ. ಮಂದ ಸುಮಂದ ಮತಯೋ ಮಂದ ಭಾಗ್ಯಾಹಿ ಉಪತ್ರತಃ. ಕಲಿಯುಗದಲ್ಲಿ ಒಂದ್ಸಲ ಹೇಳಿದ್ರೆ ಯಾರಿಗೂ ಅರ್ಥನೇ ಆಗಲ್ಲ. ಅದಕ್ಕೆ ಮೂರ್ ಸಲ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅದಕ್ಕೆ ಎಲ್ಲ ಮಂತ್ರಗಳು 3 ಸಲ ಒತ್ತಿ ನಾವು ಅದನ್ನ ಹೇಳುದು. ಸೊ ಗುರುಗಳಿಗೆ ವಂದನೆ ಮಾಡ್ಬೇಕಾದ್ರೆ 3 ಸಲ ಒತ್ತಿ ಹೇಳಿದಾಗ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಸೊ ಗುರುಗಳಿಗೆ ನಾನು ಸಂಪೂರ್ಣವಾಗಿ ಶರಣಾಗ್ತಾ ಇದ್ದೇನೆ. ಸೊ ಅದಕ್ಕಾಗಿ 3 ಸಲ ಒತ್ತಿ ಆ ಮಂತ್ರವನ್ನು ಹೇಳೋದು. ಸೊ ಆಮೇಲೆ ಮತ್ತೆ 3 ಒಂದು ಆಸ್ಪಿಷಿಯಸ್ ನಂಬರ್ ಅದು. ಸೊ ತುಂಬಾ ಶುಭದಾಯಕವಾಗಿದ್ದು 3 ಸಲ ಹೇಳುದು. ಒಂದ್ಸಲ ಯಾರು ಹೇಳಲ್ಲ ಕೆಲವು. ಸೊ ಅದಕ್ಕಾಗಿ 3 ಸಲ ಹೇಳ್ತೇವೆ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ಇದು ಕನ್ನಡದಲ್ಲಿ ಇದೇನು ಉಪದೇಶ ಅಮೃತ? ಕನ್ನಡದಲ್ಲಿ ಪುಸ್ತಕ ಇದೆ ಮತ್ತೆ ಪ್ರಭುಜಿ. ನಾವು ಕಳಿಸ್ತಾ ಇದೀವಲ್ಲ ಇದು ಲಿಂಕ್ ಅಲ್ಲಿ. ಹೌದ್ರಿ, ಆಯ್ತು. ನಾವು ಲಿಂಕ್ ಕಳಿಸ್ತಾ ಇದೀವಿ ನೋಡಿ. ಅದ್ರಲ್ಲಿ ನಿಮ್ ಕನ್ನಡ ಉಪದೇಶ ಅಮೃತ ಪುಸ್ತಕ ಸಿಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ. ಸೊ ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ ಅಥವಾ ಕಮೆಂಟ್ಸ್ ಇದೆಯಾ? ಇಲ್ಲದಿದ್ರೆ ಮುಂದಿನ ವಾರ ನಾವು 2ನೇ ಶ್ಲೋಕವನ್ನು ಮುಂದುವರಿಸೋಣ. ಪ್ರಭು ಹರೇ ಕೃಷ್ಣ. ಭಕ್ತಿ ರಸಾಮೃತ ಸಿಂಧು ಬುಕ್ಸ್ ಅದು ಓದ್ಬೋದಾ ಪ್ರಭು? ಓದ್ಬಹುದು ಮಾತಾಜಿ. ತುಂಬಾ ಚೆನ್ನಾಗಿದೆ ಪ್ರಭು. ಬುಕ್ಸ್ ಗಳು ಒಂದಕ್ಕೊಂದ್ ಚೆನ್ನಾಗಿದೆ. ಓದ್ತಾ ಹೋದ್ರೆ ಪ್ರಪಂಚ ಏನು ಅನ್ನೋದು ಇಷ್ಟ ಗೊತ್ತಾಗುತ್ತೆ ಪ್ರಭು. ಹೌದು ಮಾತಾಜಿ. ಕೆಲವ್ರು ಹೇಳ್ತಾರೆ ಪ್ರಭುಪಾದರ ಎಲ್ಲಾ ಪುಸ್ತಕಗಳು ತುಂಬಾ ಚೆನ್ನಾಗಿದೆ. ಅದು ಒಂದು ಪ್ರಭು ಆತ್ಮ, ಅವ್ರದ್ದು ಆತ್ಮದ ಬಗ್ಗೆ ಒಂದಿದೆ. ಆಮೇಲೆ ಕೃಷ್ಣನ್ ಕೈಪಿಡಿಯಲ್ಲಿ ತುಂಬಾ ಚೆನ್ನಾಗಿ ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನು ಓದ್ತಾ ಇದ್ದೀವಿ ಬುಕ್ಸ್ ಪ್ರಭು. ಅದು ಒಂದು. ಆಮೇಲೆ ಆತ್ಮ ಸಾಕ್ಷಾತ್ಕಾರ ಅಂತ ಸೈನ್ಸ್ ಆಫ್ ದಿ ಸೆಲ್ಫ್ ರಿವಲೈಸೇಷನ್ ಅಂತ ಇದ್ರೆ ಪ್ರಭು, ಅದು ಒಂದು ಓದ್ತಾ ಇದ್ದೀನಿ. ಬುದ್ಧಿ ಬಂದ್ ಮಾಡಿ ನೋಡಿ ಪ್ರಭು, ಇವಾಗೆಲ್ಲ ಒಂದೊಂದೇ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ದೇವೋತ್ತಮ ಪರಮ ಪುರುಷ ಅಂತ ಪುರಾಣ ಇದೆಯಲ್ಲ ಪ್ರಭು, ಕೃಷ್ಣಂದು ದೇವೋತ್ತಮ ಪರಮ ಪುರುಷ ಅಂತ ಒಂದಿದೆ ಬುಕ್ಸ್. ಅದೊಂದು ತಗೊಂಡ್ವಿ. ಕೃಷ್ಣನ್ ಬುಕ್ಸ್ ಪ್ರಭು ಟಾಲ್ ಅಲ್ಲಿ ಮಾರ್ತಾ ಇದ್ರು, ತಗೊಂಡೆ ಪ್ರಭು. ಬುಕ್ಸ್ ಗಳೆಲ್ಲ ತಗೊಂಡ್ ಪ್ರಭು. ದಯವಿಟ್ಟು ಏನೇನ್ ತಿಳ್ಕೊಬೇಡಿ ಪ್ರಭು ಮಾತಾಡಿದ್ಕೆ. ಇಲ್ಲ ಇಲ್ಲ ಮಾತಾಜಿ, ಇಲ್ಲ ನೀವು ಯಾಕಂದ್ರೆ ನಂದು ಭಾಷೆ ನೀವು ಓದ್ತಾ ಇದ್ದೀರಲ್ವಾ? ಓದ್ತಾ ಇದ್ದೀನಿ. ನಿಮ್ದು ಯಾವ ಊರು? ನಂದು ಹುಟ್ಟೂರು ಹರಿಹರ, ಮೈಸೂರು ಪ್ರಭು. ಮೈಸೂರಲ್ಲಿ ಇರೋದು ಪ್ರಭು. ಮೈಸೂರಲ್ಲಿ ಅಲ್ಲಿ ಭಕ್ತರ ಸಂಘ ಮಾಡಿ ಅಲ್ಲಿ ಮೈಸೂರಲ್ಲಿ ಮೀನಾಕ್ಷಿ ಮಾತಾಜಿ ಮಾಡ್ತಾ ಇದಾರೆ ಕ್ಲಾಸ್ 4 to 5 ಪ್ರಭು. ಅವ್ರ ತಾಯಿಗೆ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟಲ್ ಇದ್ದಾರೆ. ನಾನು ಈ ತರ ಲಿಂಕ್ ಬರ್ತಾ ಇರುತ್ತಲ್ಲ, ಸುಮ್ನೆ ಕುತ್ಕೊಂಡು ಏನ್ ಮಾಡೋದು, ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ ಅಂತೇಳಿ ಕೇಳ್ತಾ ಇರ್ತೀನಿ ಪ್ರಭು. ಕ್ಲಾಸ್ಗಳೆಲ್ಲ ಕೇಳ್ತೀನಿ, ತುಂಬಾ ಇಷ್ಟ ಆಗತ್ತೆ ಕೇಳಲಿಕ್ಕೆ, ಅದಕ್ಕೋಸ್ಕರ ಪ್ರಭು, ಇನ್ನೇನು ಇಲ್ಲ. ನಿಮ್ದು ಲಿಂಕ್ ಗಳು ಕಳಿಸ್ತಾ ಇರಿ ಪ್ರಭು, ಯಾವ್ಯಾವ ದಿನ ಕ್ಲಾಸಸ್ ಇದೆ ಅಂದ್ರೆ ನಾನು ಅಟೆಂಡ್ ಮಾಡ್ಕೊಡ್ತೀನಿ ಪ್ರಭು. ಖಂಡಿತ ಮಾತಾಜಿ, ಖಂಡಿತ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಸೊ ಬೇರೆ ಏನಾದ್ರೂ ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿಗೆ ಕ್ಲಾಸ್ ಕ್ಲೋಸ್ ಮಾಡೋಣ. ವೈಷ್ಣವ ಪ್ರಣಾಮದೊಂದಿಗೆ. ವಾಂಛ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದಕ್ಕೆ ಶೀಲ ಪ್ರಭುಪಾದ ಕಿ ತುಂಬಾ ಧನ್ಯವಾದಗಳು. ಮುಂದಿನ ಕ್ಲಾಸ್ ಅಲ್ಲಿ ಸಿಗೋಣ. ಪ್ರಣಾಮಗಳು ಪ್ರಭುಜಿ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ.